ಸಿ ಟುಡೇ ಕ್ಲಾಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಮೇಜ್ ಪ್ರೊಸೆಸಿಂಗ್, ಇಮೇಜ್ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂತ ಗೊತ್ತು ನಮಗೆ, ಬಟ್ ಅದು ಡಿಜಿಟಲ್ ಇಮೇಜ್ ಯಾವ ಥರ ಆಗುತ್ತೆ ಅನ್ನೋದು ನಾವು ಇಲ್ಲಿ ಅದನ್ನು ಯಾವುದ್ರ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂದರೆ ಬಿಫೋರ್ ನಾವು ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಕಾನ್ಸೆಪ್ಟ್ ಹೇಗಾಗುತ್ತೆ ಅನ್ನೋದು ನೋಡಬೇಕಂದ್ರೆ ಮೊದಲು ನಾವಿಲ್ಲಿ ಈ ಹ್ಯೂಮನ್ ಸಿಸ್ಟಮ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಅಂದರೆ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸಿಸ್ಟಮ್ ಅಂದರೆ ಅರ್ಥ ನಮ್ಮ ಒಂದು ಕಣ್ಣಿನ ಮೇಲೆ ಯಾವ ಥರ ಇಮೇಜ್ ಕ್ಯಾಪ್ಚರ್ ಆದಾಗ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ಅದ್ರ ಮೇಲೆ ಸ್ಟಡಿ ಮಾಡ್ತಾರೆ. ನಿಮಗೆ ಅದು ಕೂಡ ಕಾನ್ಸೆಪ್ಟ್ ಇದೆ, ಹಾಗಾಗಿ ಸ್ವಲ್ಪ ಅದ್ರ ಕಾನ್ಸೆಪ್ಟ್ ಇದೆ. ಏನು? ಎಲಿಮೆಂಟ್ಸ್ ಆಫ್ ವಿಸುವಲ್ ಪರ್ಸೆಪ್ಷನ್. ಲೆಟ್ಸ್ ಕಮ್ ಟು ದ ಟಾಪಿಕ್ today session, that is elements of visual perception. In that we have to study different elements regarding how images we are going to capturing. There are three mainly elements. One is the structure of the human eye. Today we will see only structure of the human eye and the complete eye related ಏನೇನು ನಾವು ಅದನ್ನ ಕಂಪ್ಲೀಟ್ ಆಗಿ ನೋಡ್ಬೋದು. ಹೇಗೆ ನಮ್ಮ ಇಮೇಜ್ ಕ್ಯಾಪ್ಚರ್ ಆಗುತ್ತೆ ನಮ್ಮ ಕಣ್ಣಿನೊಳಗೆ, ನಾವು ಅದನ್ನ ಹೇಗೆ ಕ್ಯಾಪ್ಚರ್ ಮಾಡ್ಕೊತೀವಿ, ಅಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಬ್ರೀಫ್ ಆಗಿ ಹೋಗ್ಬೇಕಾಗುತ್ತೆ. ಇವೊಂದು ನಿಮಗೆ ಇದು ಕೂಡ ಕ್ವಶನ್ಸ್ ಕೂಡ ಇದೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ವಿತ್ ನೀಟ್ ಡಯಾಗ್ರಾಮ್ ಅಂತ ಕೂಡ ಇರುತ್ತೆ. ಸೊ ಹಾಗಾಗಿ ನೋಡಿ, ಎಲ್ಲಾನು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಕಲಿಯೋ ಬದಲು ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಆಗುತ್ತೆ, ಸ್ವಲ್ಪ ಓದೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಹಾಗಾಗಿ ನೋಡ್ಕೊರಿ. So there are the only three elements visual perception. That is the first we have to see today only about that structure of the human eye. So let us start. Okay, the field of digital image processing is built on a foundation of mathematical and probabilistic formulations. The field of digital image processing is built on foundation of mathematical and as well as probabilistic formulations. ಅಂದರೆ ಅರ್ಥ ಅವ್ರು ಹೇಳ್ತಿರೋದು, ದಟ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಏನಾಗಬೇಕಾಗಿದೆಯೋ ಅದು ಆ್ಯಕ್ಚುಲಿ ಮ್ಯಾಥಮೆಟಿಕಲ್ ಮತ್ತು ಪ್ರೊಬಬಿಲಿಸ್ಟಿಕ್ ಫಾರ್ಮೇಷನ್ ಅಲ್ಲಿ ಆ ಇಮೇಜ್ ಕನ್ವರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ಹಿಯರ್ ವಿ ಹ್ಯಾವ್ ಟು ಗೋಯಿಂಗ್ ಟು ಸ್ಟಡಿ ಫ್ರಮ್ ದ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. So that is what I am saying about this first unit last section, that is algorithm is there. That algorithm is totally depend upon the mathematical. ಅಂದರೆ ಇಲ್ಲಿ ಮ್ಯಾಥಮೆಟಿಕಲ್ ಥ್ರೂ ಹೋಗ್ತೀವಿ, ಅಂಥ ಡಿಫಿಕಲ್ಟ್ ಮ್ಯಾಥಮೆಟಿಕ್ಸ್ ಏನಿಲ್ಲ ಇಲ್ಲಿ. ಓಕೆನಾ? ನನಗೆ ಗೊತ್ತಿಲ್ಲ ಜನಕ್ಕೆ ಮ್ಯಾಥಮೆಟಿಕ್ಸ್ ಅಂದರೆ ಭಯ ಬರುತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ಮುಂಚೆಯಿಂದನೂ ಮ್ಯಾಥಮೆಟಿಕ್ಸ್ ಅಂದರೆ ಅಷ್ಟೇ ಅರ್ಥ ಆಗ್ತಿದೆಯಾ. ಆದರೂ ಮ್ಯಾಥಮೆಟಿಕ್ಸ್ ಯಾಕೋ ಎಲ್ಲರೂ ವೀಕ್ ಇದೆ ಅಂತಂದರೆ ನಾವು ಫೋಕಸ್ ಮಾಡ್ತಿರೋದು ಬೇರೆ ಕಡೆ. ಸೊ ಹಾಗಾಗಿ ವಾಟ್ ಎವರ್, ಬಟ್ ಈ ಡಿಜಿಟಲ್ ಇಮೇಜ್ ನಾವು ಇಲ್ಲಿ ನಾವು ಡಿಜಿಟಲ್ ಇಮೇಜನ್ನು ನಾವು ಇಲ್ಲಿ ರಿಸರ್ಚ್ ಮಾಡೋದಾಗಲಿ ಅಥವಾ ಏನಾದ್ರು ಇಲ್ಲಿ ನಾವು ಅದನ್ನು ಪ್ರೊಸೆಸ್ ಮಾಡೋದಾಗಲಿ, ಅದು ಅವ್ರು ಹೇಳ್ತಿರೋ ಪ್ರಕಾರ ಆ್ಯಕ್ಚುಲಿ ಇಟ್ ಈಸ್ built in the mathematical and probabilistic formulations. Definitely there is an statistic formula, then as well as mathematical formula. Both these formulas we are going to using here for the reason is what anta kelidre, for converting digital image processing. But before that, ಅಂದ್ರೆ mathematical and probabilistic formulations ನಾವು ಅದನ್ನ ನೋಡೋಕ್ಕಿಂತ ಮುಂಚೆ, ಬಿಫೋರ್ that human intuition and analysis play a central role in the choice of technique. That is based on the subjective and as well as visual judgment. ನೋಡಿ, ಹ್ಯೂಮನ್ ಇಂಟ್ಯೂಷನ್ ಅನಾಲಿಸಿಸ್ ಪ್ಲೇ ಅಂದರೆ ನಾವು ಯಾವ ಥರ ನಾವು ಇಮೇಜನ್ನ ಪ್ರೊಸೆಸ್ ಮಾಡ್ತೀವಿ ಅಂತ ಕೇಳಿದರೆ ಅದು ಡಿಪೆಂಡ್ಸ್ ಅಪಾನ್ ದ ವಿ ಆರ್ ಆಲ್ ಗೋಯಿಂಗ್ ಟು ಫೋಕಸಿಂಗ್ ಒನ್ ಈಸ್ ಅಂಡ್ ಸಬ್ಜೆಕ್ಟಿವ್ ಆಫ್ ದಟ್ ಇಮೇಜ್ ಅಂಡ್ ಆಸ್ ವೆಲ್ ಆಸ್ ವಿಸುವಲ್ ಜಡ್ಜ್ಮೆಂಟ್. ಅಂದರೆ ನಾವು ಯಾವ ಥರ ಜಡ್ಜ್ ಮಾಡ್ತೀವಿ ಆ ವಿಸುವಲ್ ಅಂದರೆ ಯಾವ್ದರ್ಥ, ನೀವು ಯಾವ ಇಮೇಜನ್ನ ಏನು ನೋಡ್ತಾ ಇದ್ದೀರಾ ಆ ಪರ್ಟಿಕ್ಯುಲರ್ ಆ ಇಮೇಜ್ ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಆಫ್ಟರ್ ದ್ಯಾಟ್ ಅಲ್ಲಿರೋ ಕಂಟೆಂಟಿನ ನೀವು ಏನು ಜಡ್ಜ್ ಮಾಡ್ತೀರಾ, ಯಾವುದನ್ನ ನಿಮಗೆ ಕ್ಲಿಯರ್ ಆಗಿ ಬರಬೇಕು, ದಟ್ ಈಸ್ ವಾಟ್ ವಿಸುವಲ್ ಜಡ್ಜ್ಮೆಂಟ್. ಅಂದರೆ ಫಸ್ಟ್ ಆಫ್ ಆಲ್ ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ವಿಸುವಲ್ ಪರ್ಸೆಪ್ಷನ್. This means before we are going to understand completely about digital image processing, so let me tell you about the understanding of human visual perception. ಏನು ಯಾವ ಥರ ಇಲ್ಲಿ ನಮ್ಮ ಒಂದು ಪರ್ಸೆಪ್ಷನಲ್ಲಿ ಇಮೇಜ್ ಯಾವ ಥರ ಪ್ರೊಸೆಸ್ ಆಗುತ್ತೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಇರ್ಬೋದು,
ಅದರ್ವೈಸ್ ಬೆಟರ್ ಯಾವ ಟು ಅಂಡರ್ಸ್ಟ್ಯಾಂಡಿಂಗ್ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಮೀನ್ಸ್ ಅದಕ್ಕಾದರೂ ಎಕ್ಸಾಂಪಲ್ ಇರ್ಬೋದು, ರೈಟ್. Understanding of human visual perception as the first step in understanding digital image processing, that is must ಅಂತ ಹೇಳ್ತಾರೆ. ಅಂದ್ರೆ ನೀವು ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಈ ಹ್ಯೂಮನ್ ವಿಸ್ ಪರ್ಸೆಪ್ಷನ್ ಯಾವ ಥರ, ಇಲ್ಲಿ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ಗೊತ್ತಾದರೆ ದೆನ್ ನಮಗೆ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಕಾನ್ಸೆಪ್ಟ್ ಈಸಿ ಆಗುತ್ತೆ ಅನ್ನೋದು ಅವ್ರದ್ದು ಒಂದು ಇಂಟೆನ್ಷನ್, ರೈಟ್. ಹಾಗಾಗಿ ನಾನು ಇಲ್ಲಿ ಕೆಲವೊಂದು ನಿಮಗೆ ಕಲರ್ ಟೆಕ್ಸ್ಟ್ಗಳನ್ನ ತಗೊಂಡು ಬಂದಿದ್ದೀನಿ. ಅಂದರೆ ಅರ್ಥ ದಟ್ ಈಸ್ ದಿ ಮೇನ್ ಇಂಪಾರ್ಟೆನ್ಸ್. ಅಂಥವಿನ ನಾವು ನೆನ್ಪಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅನ್ನೋ ಪರ್ಪಸ್ ನಾನು ಕಲರ್ ಹೈಲೈಟ್ ಮಾಡ್ತಾ ಇದ್ದೀನಿ. ಆ ಕಲರ್ ಇಂಡಿಕೇಶನ್ ಏನು ಅಂತ ಕೇಳಿದ್ರೆ ಫಾರ್ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ, ಮೀನ್ಸ್ ನಿಮ್ಗೆ ಇನ್ನೂ ರಿಮೆಂಬರ್ ಮಾಡೋದಕ್ಕೆ ಈಸಿ ಆಗಲಿ ಅಂತ, ರೈಟ್. ದ ಫಸ್ಟ್ ಸ್ಟೆಪ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಹೇಳಿದ್ರೆ ಡಿಜಿಟಲ್ ಇಮೇಜ್ ಪ್ರೊಸೆಸ್ ಅರ್ಥ ಆಗಬೇಕು ಅಂದರೆ ಕಂಪ್ಲೀಟ್ ಆಗಿ ನಮಗೆ ಡಿಜಿಟಲ್ ಇಮೇಜ್ ಅರ್ಥ ಆಗಬೇಕು ಅಂದರೆ ಮೊದಲು ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಎ ಹ್ಯೂಮನ್ ಹೌ ಕ್ಯಾನ್ ಅಬ್ಸರ್ವ್ ಅಂಡ್ ಹೌ ಕ್ಯಾನ್ ಕ್ಯಾಪ್ಚರ್ ದಿ ಇಮೇಜಸ್ ಹಿಯರ್, ರೈಟ್. ಫಸ್ಟ್ ದ ಮೆಕ್ಯಾನಿಸಮ್ ಆಫ್ ದಿ ಹ್ಯೂಮನ್ ವಿಜುವಲ್ ಸಿಸ್ಟಮ್, then image formation in the eye and its capabilities for brightness, adaptation and discrimination. Human visual system only. So here we are going to studying these two main categories, 2 or 3 categories. That is the first is mechanism of human visual system, that is the structure of a human eye. ಸೊ ಯಾವ ಥರ ಐ ಇದು ಸ್ಟ್ರಕ್ಚರ್ ಏನಿದೆ, ಐ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಫಸ್ಟ್ ಕ್ಯಾಟಗರಿ ನೋಡೋಣ. ಸೆಕೆಂಡ್ ಈಸ್ ಇಮೇಜ್ ಫಾರ್ಮೇಷನ್ ಇನ್ ದ ಐ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಮೇಜ್ ಯಾವ ಥರ ನಮ್ಮ ಕಣ್ಣಲ್ಲಿ ಸ್ಟೋರ್ ಆಗುತ್ತೆ, ನಾವು ಇಮೇಜ್ ಈ ಕಣ್ಣಲ್ಲಿ ನಾವು ನೋಡಿದ ತಕ್ಷಣ ಇಮೇಜ್ ಯಾವ ಥರ ಸ್ಟೋರ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಮೊಬೈಲ್ ನೋಡ್ತಾ ಇದ್ದೀರಾ ಅಂದ್ಕೊಳ್ಳಿ, ನಾನು ಕ್ಲಾಸ್ ಮಾಡೋದು ಮೊಬೈಲೇನ ಪ್ರೆಸೆಂಟ್ ನೀವು ನೋಡ್ತಾ ಇದ್ದೀರಾ ಅಂದರೆ ದ್ಯಾಟ್ ಇಮೇಜ್ ಹೇಗೆ ನಮಗೆ ಕಣ್ಣಿನ ಒಳಗಡೆ ಸ್ಟೋರ್ ಆಗ್ತಾ ಇದೆ, ಅದು ಹೇಗೆ ನಮಗೆ ರಿಮೆಂಬರ್ ಮಾಡ್ತಾ ಇದೆ, ಅದು ಕೂಡ ನಾವು ಇಲ್ಲಿ ನೋಡ್ಬೋದು. ದಟ್ ಈಸ್ ಸೆಕೆಂಡ್ ಕ್ಯಾಟಗರಿ, ಇಮೇಜ್ ಫಾರ್ಮೇಷನ್ ಇನ್ ದ ಐ. ದೆನ್ ಇಟ್ಸ್ ಎ ಕೆಪಾಬಿಲಿಟಿ ಫಾರ್, ಅಂದರೆ ಅದರ ಡಿಪೆಂಡ್ಸ್ ಆನ್ ದ ಕೆಪಾಬಿಲಿಟೀಸ್. ವಿ ಆರ್ ಗೋಯಿಂಗ್ ಟು ಸ್ಟಡಿ ಕಂಪ್ಲೀಟ್ ಅಬೌಟ್ brightness adaptations, ಅಂದರೆ depends upon the image and as well as the discriminations, right. These three will be seen one by one here, right. In particular, the mechanics and parameters related to how images are formed and perceived by humans. How images are formed and perceived by humans, ಅಲ್ವಾ. ಸೊ ಮೆಕ್ಯಾನಿಕ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಏನು ರಿಲೇಟೆಡ್ ಇದೆಯೋ ಅದು ಯಾವ ಥರ ನಾವು ಇಮೇಜ್ ಫಾರ್ಮಲ್ಲಿ ನಮ್ಮ ಒಂದು ಕಣ್ಣಿನಲ್ಲಿ ಯಾವ ಥರ ಅದು ಇಮೇಜನ್ನ ಕ್ಯಾಪ್ಚರ್ ಮಾಡೋದು ಆಗಲಿ, ಪರ್ಸೀವ್ಡ್ ಅಂದರೆ ಏನೋ ಅರ್ಥ, ಅದನ್ನು ನಾವು ಸೆನ್ಸ್ ಮಾಡಿ ಕ್ಯಾಪ್ಚರ್ ಮಾಡೋದಾಗಲಿ ಮತ್ತು ಅದು ಪ್ರೊಸೆಸ್ ಮಾಡೋದಾಗಲಿ ಹೇಗೆ, ದಟ್ ಈಸ್ ವಿ ಹ್ಯಾವ್ ಟು ಸ್ಟಡಿ ಹಿಯರ್ ಕಂಪ್ಲೀಟ್ ಡಿಟೇಲ್. That is the physical limitation of human vision in terms of factors like resolution and ability to adapt to changes in illumination are important from a practical point, right. Practical point if ಅಂದ್ರೆ ಅವ್ರು ಹೇಳ್ತಿರೋದು ಅಲಿಫ ಇದು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಂತ ಆಗಬೇಕು, ಓಕೆನಾ. ಅದೊಂದು ಸ್ವಲ್ಪ ನೋಡ್ಕೊರಿ. ಅನ್ನ ಹೇಳ್ತಿರೋದು ಏನು ಅಂದರೆ ಇಲ್ಲಿ ಫಿಸಿಕಲ್ ಲಿಮಿಟೇಷನ್ಸ್ ಆಫ್ ಹ್ಯೂಮನ್ ವಿಷನ್, ಅಂದರೆ ಏನು ಮಿನಿಮಮ್ ಆ ಫಿಸಿಕಲ್ ಫ್ಯಾಕ್ಟರ್ಸ್ ಏನಿದೆ ನಮಗೆ ಆ ಇಮೇಜ್ ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಕೇಳಿದ್ರೆ ದಟ್ ಈಸ್ ರೆಸೊಲ್ಯೂಷನ್. ಫಸ್ಟ್ ಆಫ್ ಆಲ್ ರೆಸೊಲ್ಯೂಷನ್ ಪಾರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂದರೆ ನೀವೇನು ಇಮೇಜ್ ಕ್ಯಾಪ್ಚರ್ ಮಾಡ್ತಿರೋ ದಟ್ ಈಸ್ ವಿ ಆರ್ ನೀಡ್ ರೆಸೊಲ್ಯೂಷನ್ಸ್ ಹಿಯರ್. ದೆನ್ ಆಸ್ ವೆಲ್ ಆಸ್ ಸಮ್ ಚೇಂಜಸ್ ಆಫ್ ದಿ ಇಂಪಾರ್ಟೆಂಟ್ ಟರ್ಮ್ಸ್, ಮೀನ್ಸ್ ಏನೇನು ಚೇಂಜಸ್ ನೋಡ್ಬೋದು ಅದರಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ನೋಡ್ಕೊಳ್ಳಿ. ದ ಹ್ಯೂಮನ್ ವಿಜುವಲ್ ಸಿಸ್ಟಮ್ ಕನ್ಸಿಸ್ಟಿಂಗ್ ಆಫ್ 2 ಪ್ರೈಮರಿ ಕಾಂಪೋನೆಂಟ್ಸ್. ಹ್ಯೂಮನ್ ವಿಜುವಲ್ ಅಂದರೆ ನಾವು ಯಾವ ಥರ ಇಮೇಜ್ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಕೂಡ ಒಂದು 2 ಮೇನ್ ಇಂಪಾರ್ಟೆಂಟ್ ಪ್ರೈಮರಿ ಕಾಂಪೋನೆಂಟ್ ಅಂತ ಹೇಳ್ತೀವಿ. ಪ್ರೈಮರಿ ಅಂದರೆ ಅರ್ಥ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ವಾಟ್ ಪ್ರೈಮರಿ. ನಾವು ಮೆಮೊರಿ ಸ್ಟೋರೇಜ್ ಪಾರ್ಟಲ್ಲಿ ಯಾವ ಥರ ನಾವು ಪ್ರೈಮರಿ ಅಂತ ಕರಿತೀವಿ, ಇಂಟರ್ನಲ್ ಅಂತ ನಾವೇನು ಕರಿತೀವೋ, ಸೊ ನಮಗೆ ಮೇನ್ ಇಂಟರ್ನಲ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಓನ್ಲಿ ದೀಸ್ 2, ದಟ್ ಈಸ್ ಐ and brain. These 2 are a primary component of human visual system.
which are connected by optical nerve. Optical nerve. And with the help of optical nerve, ಅದ್ರ ಜೊತೆಗೆ ಏನೇನು ಕನೆಕ್ಟ್ ಇರುತ್ತೆ, ಐ ಆ್ಯಂಡ್ ಬ್ರೈನ್ ಕನೆಕ್ಟೆಡ್ ಇರುತ್ತೆ, ಪ್ರೈಮರಿ ಕಾಂಪೊನೆಂಟ್ಸ್. ಇದು ನಿಮ್ಗೆ ಅರ್ಥ ಆಗಲಿಲ್ಲ ಅನ್ನೋ ಪರ್ಪಸ್ ಈ ಕೆಲವೊಂದು ABC ಪಾಯಿಂಟ್ಸ್ಗಳನ್ನ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ನೋಡ್ಕೊಳ್ಳಿ ಏನು ಹಂಗಂದ್ರೆ, ಐ ಈಸ್ ನಥಿಂಗ್ ಬಟ್ ಎ ರಿಸೀವಿಂಗ್ ಎ ಸೆನ್ಸಾರ್. ಸೊ ಡೆಫಿನೆಟ್ಲಿ ವಿ ಆರ್ ರಿಸೀವಿಂಗ್ ಸಮ್ ಸೆನ್ಸಾರ್, ಜಸ್ಟ್ ಲೈಕ್ ಎ how camera and scanner sends the images. Same thing here, instead of camera and scanner, here it is an eye ಅಂತ ಕರಿತೀವಿ. ಪರ್ಫೆಕ್ಟ್ ಇದೆಲ್ಲ ಹೇಳ್ತಾ ಇರೋದು, ಮತ್ತೆ ಏನು ಬೇರೆದೇನು ಹೇಳ್ತಾ ಇಲ್ಲ ನಿಮಗೆ. ಇನ್ಸ್ಟೆಡ್ ಆಫ್ ಕ್ಯಾಮ್ರಾ ಅಂಡ್ ಸ್ಕ್ಯಾನರ್ ಯಾವ ಥರ ಇಮೇಜ್ ಸೆನ್ಸ್ ಮಾಡುತ್ತೋ ಅದೇ ಥರ ನಾವೀಗ ಸದ್ಯಕ್ಕೆ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಇಸ್ ನೋಡ್ತಾ ಇದ್ದೀವಿ. ಸೊ ದಟ್ಸ್ ವೈ ಹಿಯರ್ ಐ ಇಸ್ ಟ್ರೀಟೆಡ್ ಆಸ್ ಎ ಕ್ಯಾಮ್ರಾ. ಸೊ ಡೆಫಿನೆಟ್ಲಿ ಇದು ಕೂಡ ಏನು ಮಾಡ್ತಾ ಇದೆ, ರಿಸೀವಿಂಗ್ ಸಮ್ ಸೆನ್ಸಾರ್ ಅಂತ ಕರಿತೀವಿ. ಓಕೆ, ದೆನ್ ಬ್ರೈನ್. ಜನರಲಿ ಬ್ರೈನ್ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಕೇಳಿದ್ರೆ, ಇಲ್ಲಿ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಯೂನಿಟ್, ದಟ್ ಈಸ್ ಶಾರ್ಟ್ ಫಾರ್ಮ್ ಇಸ್ IPU ಅಂತ ಹೇಳ್ತೀವಿ. ಏನು IPU ಅಂತಂದ್ರೆ ಇಟ್ ಈಸ್ ಎನ್ ಕಂಪ್ಯೂಟರ್ ಸಿಸ್ಟಮ್. ಅಫ್ಕೋರ್ಸ್ ನಮ್ಗೆ ಗೊತ್ತು ಕಂಪ್ಯೂಟರ್ ಸಿಸ್ಟಮ್ ಇಸ್ ಪ್ರೊಸೆಸಿಂಗ್ ದ ಡೇಟಾ. ಸೇಮ್ ಥಿಂಗ್ ರೀ, ನಾವು ಹೆಂಗೆ ನಾವು ಡೇಟಾನ ಇನ್ಪುಟ್ ಕಲೆಕ್ಟ್ ಮಾಡ್ತೀವೋ, ಪ್ರೊಸೆಸ್ ಮಾಡೋದಕ್ಕೆ ನಮ್ಗೇನು CPU ಬೇಕೋ, ದೆನ್ ಫೈನಲಿ ಔಟ್ಪುಟ್ ಬೇಕು, ಇವೆಲ್ಲ ಗೊತ್ತಿದೆ ನಮಗೆ. ಸಿಮಿಲರ್ಲಿ ಅದೇ ಥರ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಬ್ರೈನ್ ಈಸ್ ಜನರಲಿ information processing. Brain is nothing but information processing. Just how computer system process ಮಾಡುತ್ತೋ ಡೇಟಾಗಳನ್ನ, ಅದೇ ತರ ಕೂಡ ಬ್ರೈನ್ ಕೂಡ ಪ್ರೊಸೆಸಿಂಗ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಬ್ರೈನ್. ಐ ಆ್ಯಂಡ್ ಬ್ರೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ದೀಸ್ ಟು ಆರ್ ಎ ಪ್ರೈಮರಿ ಕಾಂಪೊನೆಂಟ್ ಆಫ್ ಹ್ಯೂಮನ್ ವಿಜುವಲ್ ಸಿಸ್ಟಮ್. ಇವೆರಡಕ್ಕೂ ಕನೆಕ್ಷನ್ಸ್ ಯಾವುದಿದೆ ಅಂತ ಕೇಳಿದ್ರೆ, ದಟ್ ಈಸ್ ಸಿ, ಲಾಸ್ಟ್ ಒನ್ ಸಿ ಇಸ್ ಆಪ್ಟಿಕಲ್ ನರ್ವ್. ದಟ್ ಈಸ್ ದ ಕನೆಕ್ಷನ್ ಕೇಬಲ್ ಆಫ್ ಫಿಸಿಕಲ್ ವಯರ್ ಅಂತ ಕರಿತೀವಿ. ನಾವೆಲ್ಲ ವಯರ್ಸ್ಗಳು ನೋಡಿದೀವಲ್ವ, ಇನ್ ಬಿಟ್ವೀನ್ ಮದರ್ ಬೋರ್ಡ್ ಒಳಗಡೆ ಡಿಫ್ರೆಂಟ್ ವಯರ್ಸ್ ಕನೆಕ್ಷನ್ಸ್ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ದಟ್ ವಯರ್ಸ್ ನಮಗೆ ಅದು CPU ರನ್ ಆಗುತ್ತೆ. ಸೇಮ್ ಥಿಂಗ್ ಇಲ್ಲಿ ನಾವು ಫಿಸಿಕಲ್ ವಯರ್ ಯಾವುದು ಅಂತ ಕೇಳಿದ್ರೆ ನಮ್ಮ ಹ್ಯೂಮನ್ ಬ್ರೈನ್ ಸಿಸ್ಟಮ್ ಅಲ್ಲಿ ದಟ್ ಈಸ್ ನರ್ವ್ ಅಂತ ಕರಿತೀವಿ, ಆಪ್ಟಿಕಲ್ ನರ್ವ್. ವಿತ್ ದ ಹೆಲ್ಪ್ ಆಫ್ ಆಪ್ಟಿಕಲ್ ನರ್ವ್ ಆಲ್ ದ ಪ್ರೈಮರಿ ಕಾಂಪೊನೆಂಟ್ಸ್ ವರ್ಕ್ ಆಗುತ್ತೆ. ಸೊ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಕೂಡ ಇದೇ ಥರ ವರ್ಕ್ ಆಗ್ತಾ ಇದೆ. ಅವ್ರು ಯಾಕೆ ಇದನ್ನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಅಂದರೆ, ಡಿಜಿಟಲ್ ಕಂಪ್ಯೂಟರಲ್ಲಿ ಯಾವಾಗ ಇಮೇಜ್ ಯಾವ ಥರ ಅದು ಆ ಥರ ಆಗುತ್ತಂದರೆ, ಫಸ್ಟ್ ನೀವು ನಿಮ್ಮ ಕಣ್ಣಿನಲ್ಲಿ ಯಾವ ಥರ ಅದನ್ನ ಇಮೇಜ್ ಕ್ಯಾಪ್ಚರ್ ಮಾಡ್ತೀರಾ ಅದು ಕಂಪೇರ್ ಮಾಡಿದಾಗ ಅವಾಗ ನಿಮ್ಗೆ ಡಿಜಿಟಲ್ ಕಂಪ್ಯೂಟರ್ ಓದೋದಕ್ಕೆ ಈಸಿ ಆಗುತ್ತೆ ಅನ್ನೋ ಪರ್ಪಸ್ ಈ ಕಾನ್ಸೆಪ್ಟ್. ಅರ್ಥ ಆಗ್ತಿದೆಯಾ? ಮೇನ್ ಪ್ರೈಮರಿ ಕಾಂಪೊನೆಂಟ್ ಆಫ್ ಹ್ಯೂಮನ್ ಸಿಸ್ಟಮ್ ಈಸ್ ಬ್ರೈನ್ ಆ್ಯಂಡ್ ಆಸ್ ವೆಲ್ ಆಸ್ ಐ. Eye is nothing but a receiving a sensor, brain is nothing but a processing that image, optical nerve nothing but a connection between the eye and brain. Eye and brain, that is optic nerve anta kariತೀವಿ. So ನೋಡಿ, the function of visual system is detect electromagnetic radiation. This is very, very important. EMR, electromagnetic radiation. It is emitted by some of the objects. ಎಲ್ಲಿ ಹೇಳ್ತಿದ್ದಾರೆ ಅವರು, ದ ಫಂಕ್ಷನ್ ಆಫ್ ವಿಜುವಲ್ ಸಿಸ್ಟಮ್ ಅಂದರೆ ಮೇನ್ ವಿಜುವಲ್ ಸಿಸ್ಟಮ್ ಫಂಕ್ಷನ್ ಇದು ಯಾವುದು ಅಂತ ಕೇಳಿದ್ರೆ, ಆ ವಿಜುವಲ್ ಸಿಸ್ಟಮ್ ಯಾವ ಥರ ನಮಗೆ ವಿಜುವಲ್ ಆಗಿ ಎಫೆಕ್ಟ್ ಕೊಡುತ್ತೆ ಸಿಸ್ಟಮ್ ಇಮೇಜಸ್ ಅಂದರೆ ಅದು ವಿತ್ ದ ಹೆಲ್ಪ್ ಆಫ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರಿತೀವಿ. ಏನಿದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನೆಕ್ಸ್ಟ್ ತೋರಿಸ್ತೀನಿ. ಅದರದ್ದು ನಿಮ್ಮ ಕೆಳಗಡೆ ಇದೆ ಆಪ್ಷನ್ಸ್, ಅಲ್ಲಿ ನೋಡೋಣ, ಹೇಳ್ತೀನಿ ನೋಡಿ. ಇದು ಡಿಪೆಂಡ್ಸ್ ಅಪಾನ್ ಇದು ವರ್ಕ್ ಆಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಡಿಪೆಂಡ್ಸ್ ಆನ್ ದ ಆಬ್ಜೆಕ್ಟ್. ಓಕೆ, ಸಿ ಹೌ ಕ್ಯಾನ್ ಡಿಟೆಕ್ಟ್ ಸಾರಿ ಜಸ್ಟ್ ವೇಟ್. ಇದು ಸಾರಿ ಸಿ ಏನಾದರೂ ಡಿಸ್ಟರ್ಬ್ ಇದೆಯಾ ವಾಯ್ಸ್ ನಂದು? ಸೊ ಆಡಿಬಲ್ ಇದೀನಲ್ಲ? ಓಕೆ ಅಮ್ಮ, ಫೈನ್, ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟಾ? ಸಿ ಹೌ ಕ್ಯಾನ್ ಡಿಟೆಕ್ಟ್ ಲೈಟ್ ವೇವ್ ಲೆಂತ್ ಬಿಟ್ವೀನ್ 400 to 700 nanometer. A human can detect light wavelength. So means in human can detect the light of wavelength. ನಮ್ಮದು ವೇವ್ಲೆಂತ್ ನಾವು ಯಾವ ಥರ ಇಮೇಜ್ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ಕಣ್ಣಿನಲ್ಲಿ, ಸೊ ಇದು ಕೂಡ ಆ ವೇವ್ಲೆಂತ್ ಇರುತ್ತೆ.
ಅದು ಬಿಟ್ವೀನ್ 400 ಇಂದ 700 ನ್ಯಾನೋಮೀಟರ್ ರೇಂಜಲ್ಲಿ ನಮ್ಮದು ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಇದು ನಾವು ಎಲ್ಲಿ ನೋಡ್ತೀವಿ ಕಂಪ್ಲೀಟ್ ಅಂತಂದರೆ ಅದು EMR ಕಾನ್ಸೆಪ್ಟಲ್ಲಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಕಾನ್ಸೆಪ್ಟ್. ಕಂಪ್ಲೀಟಾಗಿ ಹೇಳಲ್ಲ, ಜಸ್ಟ್ ಅದರದ್ದು ಬ್ರೀಫ್ ತೋರಿಸ್ತೀನಿ ಆಫ್ಟರ್ ದಿಸ್ ಕಂಟೆಂಟ್. ಸೆಕೆಂಡ್ ದೆನ್ ಏನು ಹಾಗಂದರೆ ಲೈಟ್ ವೇವ್ಲೆಟ್ ಬಿಟ್ವೀನ್ ಅಂದರೆ ಅರ್ಥ ನಾವು ಏನೇನು ಡಿಟೆಕ್ಟ್ ಮಾಡ್ಬೋದು ಅಂದರೆ ಮೇನ್ಲಿ ದೀಸ್ ಟು, ದಟ್ ಈಸ್ ಪರ್ಸೀವ್ಡ್ ಕಲರ್. ಆ ಕಲರಿಗೆ ನಾವೇನು ಅಂತೀವಿ ಹ್ಯೂ ಅಂತ ಕರಿತೀವಿ. HUE is a hue. It is a perceived color method and as well as brightness that is related to the intensity of the radiation. That is related to intensity of radiation means a brightness is depend upon the radiations. ಹೇಗೆ ಆ ರೇಡಿಯೇಷನ್ಸ್ ಮೇಲೆ ಬ್ರೈಟ್ನೆಸ್ ನಾವು ಏನು ನೋಡ್ತೀವೋ ಅಥವಾ ಕಲರ್ ಏನು ನೋಡ್ತೀವೋ ಅದು ಆ್ಯಕ್ಚುಲಿ ಈ EMR ಅಲ್ಲಿ ನಮ್ಮ ಒಂದು ಲೈಟ್ ವೇವ್ ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದರೆ 400 ಇಂದ 700 ನ್ಯಾನೋಮೀಟರ್ಸ್ ಇರುತ್ತೆ. ಸೊ ಹಂಗಂದರೆ ಕಂಪ್ಲೀಟಾಗಿ ನೋಡೋಣ ಅಂದರೆ ಅದು ನೋಡೋಣ. ಆಫ್ಟರ್ ದಿಸ್ ಐ ವಿಲ್ ಟೆಲ್ ಯು. ಮೇನ್ ಫಂಕ್ಷನ್ ಆಫ್ ವಿಷನ್ ಅಂದರೆ ನಮ್ಮ ಮೇನ್ ವಿಷನ್ ಫಂಕ್ಷನ್ ಏನೇನಿರುತ್ತೆ ಅಂತ ಕೇಳಿದರೆ ಡಿಸ್ಕ್ರಿಮಿನೇಟ್ ದ ಫಿಗರ್. ಆ ಫಿಗರ್ ಏನು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕ್ರಿಮಿನೇಟ್ ಮಾಡ್ತೀವಿ. ಡಿಟೆಕ್ಟ್ ಮೂಮೆಂಟ್. Of course, we are going to detect in the movement of that particular what your object ಯಾವುದಿದೆ ಅದ್ರ ಮೇಲೆ ಡಿಟೆಕ್ಟ್ ಮೂವ್ಮೆಂಟ್ ಆಗ್ತದೆ. ದೆನ್ ಡಿಪೆಂಡ್ಸ್ ಅಪಾನ್ ದ ಡಿಟೆಕ್ಟ್ ಸಮ್ ಕಲರ್. ಅಲ್ಲಿ ಮೇನ್ಲಿ 3 ವಿಷನ್ ಇದೆ. ಅದು ಫಿಗರ್ ಡಿಸ್ಕ್ರಿಮಿನೇಟ್ ಫಿಗರ್ಸ್, ದೆನ್ ಮೂಮೆಂಟ್, ಡಿಟೆಕ್ಟ್ ಮೂಮೆಂಟ್, ದೆನ್ ಡಿಟೆಕ್ಟಿಂಗ್ ಕಲರ್. ದೀಸ್ ಆರ್ ದ ಮೇನ್ಲಿ 3 ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ತೀವಿ ನಮ್ಮ ಈ ಒಂದು ಐ ಸಿಸ್ಟಮಲ್ಲಿ. Okay, see, image based on the radiation. Image always is based on the radiation from the electromagnetic spectrum. Nodi, image always is based on what? Radiation depends on the image here. That is from the EM spectrum anta ಹೇಳ್ತೀವಿ, electromagnetic spectrum, that are most familiar. Especially images in the X-ray and as well as visual bands of the spectrum. ಸ್ಪೆಷಲ್ ಆಗಿ ಇದನ್ನ ನಾವು ಎಕ್ಸ್ರೇ ಆಗಿರ್ಬೋದು ಅಥವಾ ವಿಸುವಲ್ ಬ್ಯಾಂಡ್ ಆಗಿರ್ಬೋದು ಅಂತಲ್ಲಿ ಇದನ್ನ ನಾವು ಈ ರೇಡಿಯೇಷನ್ಸ್ ಎಫೆಕ್ಟ್ ನೋಡ್ತೀವಿ. ಸೊ ನಾರ್ಮಲ್ ಆಗಿ ಇದು ಎಲ್ಲಿ ನಾವು ನೋಡ್ತೀವಿ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಟ್ ಈಸ್ ಇನ್ ದ ಡಿಜಿಟಲ್ ಹಾಸ್ಪಿಟಲಲ್ಲಿ ಇದು ಇಂಪಾರ್ಟೆನ್ಸ್ ಆಗುತ್ತೆ. ಯಾವುದು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಆ್ಯಕ್ಚುಲಿ ನಾವು ಏನು ಆ ವೇವ್ ಲೆಂತ್ ಏನಿದೆಯೋ ಡಿಪೆಂಡ್ಸ್ ಆನ್ ದ ಲೈಟ್ ಆಫ್ ವೇವ್ ಲೆಂತ್, ಅದ್ರ ಮೇಲೆ ಆ ರೇಡಿಯೇಷನ್ ಫೈಂಡ್ ಔಟ್ ಮಾಡ್ತೀವಿ. ಅದು ಎಷ್ಟು ಇರಬೇಕು, ಹೇಗೆ ಆ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅದನ್ನೆಲ್ಲ ನಾವು ಹಾಸ್ಪಿಟ್ಲಲ್ಲಿ ನೋಡಿರ್ತೀವಿ. ಆಲ್ಮೋಸ್ಟ್ ನಾವು ಪಿಕ್ಚರಲ್ಲಿ ತೋರಿಸಿರುವಾಗ ನೋಡಿರ್ತೀವಿ, ಬಟ್ ಕಾನ್ಸೆಪ್ಟ್ ನಮಗೆ ಇದೆ ಅಂತ ಗೊತ್ತಿರಲ್ಲ. ಬಟ್ ಅಟ್ ಪ್ರೆಸೆಂಟ್ ನೋಡಿ ಅದು ನಮಗೆ ಡಿಜಿಟಲ್ ಇಮೇಜೇ ಹೇಳ್ತಿರೋದು ಕಾನ್ಸೆಪ್ಟ್. ಇಮೇಜ್ ಈಸ್ ಆಲ್ವೇಸ್ ಬೇಸ್ಡ್ ಅಪಾನ್ ದ ರೇಡಿಯೇಷನ್ಸ್ ಫ್ರಮ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ರೈಟ್, ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್? ಇಲ್ಲೊಂದು ಡಯಾಗ್ರಾಮ್ ಇದೆ, ತೋರಿಸ್ತೀನಿ ನಿಮಗೆ. ಇದು ನೀವು ಆಲ್ರೆಡಿ ನೋಡಿದರೆ ಅಂದ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಅಥವಾ ನೋಡಿಲ್ಲ ಅಂದರೆ ನೋಡಿ, ಜೂಮ್ ಮಾಡ್ಕೊಳ್ಳಿ. ಸ್ಕ್ರೀನ್ ಏನಾದರೂ ಸ್ವಲ್ಪ ವಿಸಿಬಲ್ ಇಲ್ಲ ಅಂದರೆ ಸೊ ಮೇಕ್ ಇಟ್ ಜೂಮ್, ಅದರ್ವೈಸ್ ಐ ವಿಲ್ ಜೂಮ್ ಇಟ್ ಹಿಯರ್. ಜಸ್ಟ್ ವೇಟ್. ರೈಟ್, ಸೊ ಇನ್ ದ ಫಸ್ಟ್ ಅದು ಫಸ್ಟ್ ಪೋರ್ಷನ್ ಏನಿದೆ ಅದನ್ನೇ ನಾನು ಸೆಕೆಂಡ್ ಪೋರ್ಷನಲ್ಲಿ ಡೀಟೇಲ್ ಆಗಿ ಹಾಕಿ. ಇದು ಫಸ್ಟ್ ಒನ್ ಇದೆ, ಇಲ್ಲಿರೋದು ಸೆಕೆಂಡಲ್ಲಿ. ಓಕೆನಾ? ಇಲ್ಲಿ ನಿಮಗೆ ಈ EM ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನಿದೆಯೋ ಇದು ಆ್ಯಕ್ಚುಲಿ ಈ ಥರ ಡಿವೈಡ್ ಇರುತ್ತೆ ನಿಮಗೆ. ನೋಡಿ ಅಲ್ಲಿ ಕಾಸ್ಮಿಕ್ ರೇಸ್ ಅಂತ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಗಾಮಾ ರೇಸ್ ಹೋಗುತ್ತೆ, ಅಲ್ಲಿಂದ ಎಕ್ಸ್ರೇಗೆ ಹೋಗುತ್ತೆ, ಅಲ್ಲಿಂದ ಅಲ್ಟ್ರಾವೈಲೆಟ್ಗೆ ಹೋಗುತ್ತೆ, ಅಲ್ಲಿಂದ ವಿಸಿಬಲ್ ಹೋಗುತ್ತೆ, ದೆನ್ ಇನ್ಫ್ರಾರೆಡ್ ಹೋಗುತ್ತೆ, ಮೈಕ್ರೋವೇವ್ಸ್ ರಾಡರ್, ದೆನ್ ಆಫ್ಟರ್ ದ್ಯಾಟ್ TV, FM ಅಥವಾ AM ರೇಡಿಯೋ ವೇವ್ಸ್ ಆಗಿರ್ಬೋದು, ದೆನ್ ಲಾಸ್ಟ್ಲಿ ಶಾರ್ಟ್ ವೇವ್ಸ್ ಆಗಿರ್ಬೋದು. ಆ್ಯಕ್ಚುಲಿ ದೀಸ್ ಆರ್ ಆಲ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ವೇವ್ ಲೆಂತ್ ಅಂತ ಹೇಳ್ತೇವೆ. ಅಂದರೆ ಇದು ಡಿಪೆಂಡ್ ಅಪಾನ್ ದ ಆ ವೇವ್ ಲೆಂತ್ ಮೇಲೆ ನಮಗೆ ಆ ರೇಡಿಯೇಷನ್ಸ್ ಮೇಲೆ ನಮಗೆ ಅದು ಸಿಗ್ನಲ್ ಆಗಿರ್ಬೋದು ಅಥವಾ ನಮಗೆ ಅದು ಏನು ನೋಡ್ಬೇಕಂತ ಹೇಳಿದ್ವಿ ಇಮೇಜ್ ಡಿಪೆಂಡ್ಸ್ ಆನ್ ದ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್, ದಟ್ ಈಸ್ ರೇಡಿಯೇಷನ್ಸ್. ಸೊ ರೇಡಿಯೇಷನ್ಸ್ ಪಾರ್ಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅಟ್ ಪ್ರೆಸೆಂಟ್ ನಾವು ನೋಡಿ ಎಷ್ಟು ನಾವು ಡಿಜಿಟಲ್ ಇದೆಯೋ ಅಂದರೆ ಆಲ್ ದ ಡಿಜಿಟಲ್ ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದೇ ಇಂಥವೆಲ್ಲ ರೇಡಿಯೇಷನ್ಸು. ಸೊ ಅದರಲ್ಲಿ ನಾವು ನೋಡಬೇಕಾಗಿರೋದು ಯಾವುದು ಅಂತ ಕೇಳಿದರೆ ವಿಸುವಲ್. ಏನು ವಿಸಿಬಿಲಿಟಿ ಅಂತ ಕೇಳಿದ್ರೆ ಸಪೋಸ್ ಇಲ್ಲಿ ನೋಡಿ, ಗಾಮಾ ರೇಸ್, ಎಕ್ಸ್ರೇಸ್, ಅಲ್ಟ್ರಾವೈಲೆಟ್ ಆ್ಯಂಡ್ ಇನ್ಫ್ರಾರೆಡ್ ಇನ್ ಬಿಟ್ವೀನ್ ವಿಸುವಲ್ ಮಾಡಿದ್ರೆ ಆ ವಿಸಿಬಲ್ ಲೈಟಲ್ಲಿ ನಾವು ಏನಾದರೂ ವಿಸುವಲ್ ಮಾಡಿದ್ರೆ ಅಲ್ಲಿ ವೇವ್ ಲೆಂತ್ ಎಷ್ಟಿದೆ 400 to 700 ನ್ಯಾನೋಮೀಟರ್ಸ್. ಅಂದರೆ ಈ ರೇಂಜಲ್ಲಿ ನಾವು ಅಷ್ಟು ಕ್ಯಾಪ್ಚರ್ ಮಾಡ್ಕೋಬೋದು ನಮ್ಮ ಇಮೇಜಿನ. ಅದನ್ನು ನಾವು ಆ ಥರ ವೇವ್ ಲೆಂತ್ ನೋಡುತ್ತೆ ನಮ್ಮ ಇಮೇಜ್ ಯಾವ ಥರ ನೋಡ್ಬೋದು ಅಂತ. ಅದರಲ್ಲಿ ನಾವು ಸ್ಟಾರ್ಟಿಂಗ್ ಫ್ರಮ್ ದ ಪರ್ಪಲ್ ಕಲರ್ ಟು ಆಲ್ ದ ಲಾಸ್ಟ್ ರೆಡ್ ಕಲರ್ವರೆಗೂ ಆಪ್ಷನ್ಸ್ ಇದೆ.
ದಿಸ್ ಇಸ್ ವೇವ್ ಲೆಂತ್ ಇನ್ ನ್ಯಾನೋಮೀಟರ್ ವಿಸಿಬಲ್ ಲೈಟ್. ಅಂದರೆ ಇದು ನಾನು ಡಿಜಿಟಲ್ ಕಂಪ್ಯೂಟರ್ ಕಂಪೇರ್ ಮಾಡ್ತಾ ಇಲ್ಲ. ಆಕ್ಚುಲಿ ಪ್ರೆಸೆಂಟ್ ಅವ್ರು ಹೇಳ್ತಾ ಇರೋದು ನಮ್ಮ ಒಂದು ವುಮನ್ ಕ್ಯಾನ್ ಡಿಟೆಕ್ಟ್ ದ ಲೈಟ್ ವೇವ್ ಲೆಂತ್. ಎಷ್ಟು ನಾವು ಲೈಟ್ ವೇವ್ ಲೆಂತ್ನ ಡಿಟೆಕ್ಟ್ ಮಾಡಬಹುದು ಅಂತ ಕೇಳಿದ್ರೆ ಅದು 400 ಇಂದ 700 ನ್ಯಾನೋಮೀಟರ್ ಅಂದರೆ ದಟ್ ಈಸ್ ಎಕ್ಸಾಕ್ಟ್ಲಿ ದೀಸ್ ಆರ್ ದ ಕಲರ್ಸ್. ನಮ್ಮ ಕಣ್ಣಿನ ಹಿಂದೆಗಡೆ ಈ ಕಲರ್ಸ್ಗಳನ್ನ ನಾವು ಕ್ಯಾಪ್ಚರ್ ಮಾಡ್ಕೋಬಹುದು. ಅದು ಬಟ್ ಮೇನ್ಲಿ ನಾವೇನು ಮಾಡ್ತೀವಿ RGB ಕಲರ್ ಅಂತ ಹೋಗ್ತೀವಿ. ರೆಡ್, ಗ್ರೀನ್ ಮತ್ತು ಬ್ಲೂ ಅಂತ ಬರುತ್ತೆ. ದಿಸ್ RGB ಕಲರ್ ನಾವು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಇದೆ. ನೋಡ್ಕೊಳ್ಳಿ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡ್ತೀರಾ, ಒಂದು ಕಲರ್ ನೋಡ್ತೀರಾ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಪೇಪರ್ ನೋಡ್ತೀರಾ, ಒಂದು ಕಲರ್ ಇಮೇಜ್ ಪೇಪರ್ ನೋಡ್ತೀರಾ. ಸೊ ಅವಾಗ ನಿಮ್ಮ ಕಣ್ಣಿಗೆ ಎಫೆಕ್ಟು, ನಿಮ್ಮ ಕಣ್ಣಿನ ಒಳಗಡೆ ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದೇ ನಾವು ಕಂಪ್ಲೀಟ್ ಇಲ್ಲಿ ನೋಡಬೇಕಾಗಿದೆ. ಇವಾಗ ನೆಕ್ಸ್ಟು ದಟ್ ಈಸ್ ಸ್ಟ್ರಕ್ಚರ್ ಆಫ್ ದಿ ಹ್ಯೂಮನ್ ಐ. ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಇದು? ದಿಸ್ ಈಸ್ ವಾಟ್ ಆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ದೀಸ್ ಆರ್ ದ ಗಾಮಾ ರೇಸ್, ಎಕ್ಸ್ ರೇಸ್ ಇರುತ್ತೆ, ಅಲ್ಟ್ರಾ ವೈಲೆಟ್ ರೇಸ್ ಇರುತ್ತೆ, ಇವೆಲ್ಲ ನಾವು ನೋಡಿದ್ದೀವಿ. ಇನ್ಫ್ರಾರೆಡ್ ರೇಸ್ ಇರುತ್ತೆ, ರ್ಯಾಡರ್ ಇರುತ್ತೆ, ದೆನ್ ಆಸ್ ವೆಲ್ ಎಸ್ FM ಇರ್ಬೋದು, TV ಇರ್ಬೋದು, ಅಥವಾ ದೀಸ್ ಆರ್ ಆಲ್ ದ ಡಿಫ್ರೆಂಟ್ ರೇಡಿಯೋ ವೇವ್ಸ್ಗಳ ಕೂಡ ಇರುತ್ತೆ. ಗೊತ್ತಾಯ್ತಾ? ಅಂದರೆ ಆಲ್ ದ ಡಿಪೆಂಡ್ಸ್ ಅಪಾನ್ ದ ರೇಡಿಯೇಷನ್ಸ್. ರೇಡಿಯೇಷನ್ಸ್ ಅನ್ನೋ ಬದಲು ರೇಡಿಯೇಷನ್ಸ್ ಹೆಂಗಿರುತ್ತೆ ಅಂದರೆ ವೇವ್ ಲೆಂತ್. ಆ ವೇವ್ ಲೆಂತ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿದು ಫೈಂಡ್ ಔಟ್ ಮಾಡಬೇಕು ಅಂದರೆ ಒಮೆಗಾ ಅಂತ ಬರುತ್ತೆ, ಓಮ್ ಅಂತ ಬರುತ್ತೆ, ಓಮ್ ಅಂತ ಬರುತ್ತೆ. ಅದರದ್ದು ಒಂದು ಅಬ್ರಿವೇಷನ್ ಇದೆ, ಓಮ್ ಅಂತೇಳಿ. ಅದನ್ನು ಯೂಸ್ ಮಾಡಿ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀವಿ. ಹೌದು, ಇದೆಲ್ಲ ಆ್ಯಕ್ಚುಲಿ ಡಿಪೆಂಡ್ಸ್ ಅಪಾನ್ ದ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. No, this figure is not an important for you. ಇದು ಓನ್ಲಿ ನಿಮಗೆ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ನಿಮಗೆ ಇದೇನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಡ್ರಾ ಮಾಡ್ರಿ ಅಂತ ಏನೂ ಕೇಳಲ್ಲ. ನಾನು ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು ಡೌಟ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಪರ್ಪಸ್ ಜಸ್ಟ್ ಇಲ್ಲಿ ನಾನು ಅದನ್ನು ತೊಗೊಂಡು ಬಂದಿದ್ದೀನಿ. ಓಕೆನಾ? ಓಕೆ ಥ್ಯಾಂಕ್ ಯು. ರೈಟ್, ಸುಮ್ಮನೆ ಜಸ್ಟ್ ನೀವು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಏನು ಹಂಗಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ನೀವು ಕೆಲವೊಬ್ರು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೋಸ್ಕರ ಇದನ್ನು ತೋರ್ಸೋಕ್ಕೆ ನಾನು ತೊಗೊಂಡು ಬಂದಿರೋದು. ಬಿಕಾಸ್ ಅವ್ರು ಹೇಳಿದ್ದಾರೆ ದ ಫಂಕ್ಷನ್ ಆಫ್ ದಿ ವಿಜುವಲ್ ಸಿಸ್ಟಮ್ ಈಸ್ ಡಿಪೆಂಡ್ ಅಪಾನ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಸೊ ಹಾಗಾದರೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾವ ಥರ ಅನ್ನೋ ಪರ್ಪಸ್ ನಾನು ತೊಗೊಂಡು ಬಂದಿದ್ದೆ ಅಷ್ಟೇ. ಓಕೆನಾ? ಸೊ ಮೀನ್ಸ್ ನಾವು ನಮ್ಮ ಈ ಹ್ಯೂಮನ್ ಎಲ್ಲಿವರೆಗೂ ಅದನ್ನು ಡಿಟೆಕ್ಟ್ ಮಾಡುತ್ತೆ ಲೈಟ್ ಆಫ್ ವೇವ್ ಲೆಂತ್ ಅಂದರೆ ದರ್ ಇಸ್ ದ ರೇಂಜ್ 400 ಇಂದ 700 ನ್ಯಾನೋಮೀಟರ್ ಇನ್ ಬಿಟ್ವೀನ್ ನಾವು ಅದನ್ನು ಡಿಟೆಕ್ಟ್ ಮಾಡ್ತೀವಿ ಲೈಟ್ ಆಫ್ ವೇವ್ ಲೆಂತ್. ಅದು ಹೇಗೆ ಅನ್ನೋದನ್ನ ಜಸ್ಟ್ ಡಯಾಗ್ರಾಮೆಟಿಕಲಿ ಶೋ ಮಾಡಿದ್ದೀನಿ. ಬಟ್ ನೋ ಡೌಟ್ ಅಬೌಟ್ ಇದು ಯಾವುದಕ್ಕೂ ನಿಮಗೆ ಡಯಾಗ್ರಾಮಲ್ಲಿ ಯಾವುದು ಕೂಡ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಇಲ್ಲ. ಓಕೆನಾ? ಅದಕ್ಕೆ ನೀವು ಇದನ್ನು ಈ ಥರ ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಪರ್ಪಸ್ಗೆ ನಾನು ನಿಮ್ಗೆ ಏನು ಮಾಡಿದೆ, ಯಾರಾದರೂ ನಿಮಗೆ ಪ್ರೀವಿಯಸ್ ಕಾಂಟ್ಯಾಕ್ಟ್ ಆಗಿದ್ದರೆ, ಸೀನಿಯರ್ಸ್ ಕಾಂಟ್ಯಾಕ್ಟ್ ಆಗಿದ್ದರೆ, ಯಾಕೆಂದರೆ ನಮಗೆ ಕೊಡೋಂಗಿಲ್ಲ ಅವರು ಸ್ಟೂಡೆಂಟ್ಸಿಗೆ. ನಿಮಗೆ ಏನಾರ ಕನ್ವಿನ್ಸ್ ಮಾಡಿ ಯಾರು ಪರಿಚಯದವರಿದ್ದರೆ ದಯವಿಟ್ಟು ಕ್ವಶನ್ಸನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ, ಸೊ ಇವತ್ತಿನ ಈ ಕ್ಲಾಸಲ್ಲಿ ನೋಡಿ ಹೇಗೆ ನಿಮಗೆ ಡೌಟ್ಸ್ ಚೆನ್ನಾಗಿ ಕ್ರಿಯೇಟ್ ಆಯಿತು. ದಟ್ ಈಸ್ ವೆರಿ ಗುಡ್. ಆ ಥರ ಡೌಟ್ಸ್ ಕ್ರಿಯೇಟ್ ಆದರೆ ನಿಮಗೆ ಕ್ಲಿಯರ್ ಆಗಿ ಕಾನ್ಸೆಪ್ಟು ಅರ್ಥ ಆಗುತ್ತೆ, ಪ್ಲಸ್ ಎಕ್ಸಾಮಲ್ಲಿ ಏನು ಬರಿಬೋದು ಅನ್ನೋದು ಕೂಡ ಐಡಿಯಾ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ಎಲ್ಲ ಕ್ಲಾಸ್ ಮುಗಿದ ಮೇಲೆ ಆಮೇಲೆ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿದ್ರೆ ಅದು PU ಲೆವೆಲ್ ನಾವು ಕಾಂಟ್ಯಾಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಇವ್ರದ್ದು ಮಾಸ್ಟರ್ ಅಂದರೆ ನೀವು ರಿಸರ್ಚ್ ಮಾಡಬೇಕು. ಇವಾಗ ಹೀಗೆ ಅದನ್ನು ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಸ್ಟಡಿ ಮಾಡ್ತಾ ಹೋದರೆ ಯಾರೂ ನಿಮ್ಮನ್ನು ಟಚ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಸೆಲ್ಫ್ ನೀವೇ ಓದ್ಕೋಬೋದು. ಅರ್ಥ ಆಗ್ತಿದೆಯಾ? ನೋಡಿ, ನೆಕ್ಸ್ಟ್ ಹೇಳ್ತಿರೋದು ಅದನ್ನೇ. ದ ವಿಜುವಲ್ ಸ್ಪೆಕ್ಟ್ರಮ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಬ್ಯಾಂಡ್ಸ್, ದಟ್ ಈಸ್ ಬ್ಲೂ, ಗ್ರೀನ್ ಆ್ಯಂಡ್ ರೆಡ್. ಅದಕ್ಕೆ ನಾವು ಹೇಳಿದ್ದೆ ನಿಮಗೆ ಎ ಹ್ಯೂಮನ್ ಕ್ಯಾನ್ ಡಿಟೆಕ್ಟ್ ಲೈಟ್ ವೇವ್ ಲೆಂತ್ ದಟ್ ಈಸ್ ಬಿಟ್ವೀನ್ 400 to 700 ನ್ಯಾನೋಮೀಟರ್. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ದ 400 to 700 ಅಲ್ಲಿ ಏನು ಬೇಕಾದರೂ ಇರ್ಬೋದು. ಬ್ಲೂ, ಗ್ರೀನ್ ಆ್ಯಂಡ್ ರೆಡ್ ಈ ಫಾರ್ಮೇಷನಲ್ಲಿ ನಾವು ಕಲರ್ ಡಿಟೆಕ್ಟ್ ಮಾಡ್ತೀವಿ. ಬ್ಲೂ 400 to 500, ಗ್ರೀನ್ 500 to 600, ರೆಡ್ 600 to 700. ಓವರ್ 4 to 700 ನ್ಯಾನೋಮೀಟರ್ಸ್ ನಾವು ಅದನ್ನು ಲೈಟ್ ಆಫ್ ವೇವ್ ಲೆಂತನ್ನು ಡಿಟೆಕ್ಟ್ ಮಾಡ್ಬೋದು. ದ ಸೆನ್ಸಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ರೆಟಿನಾ. ಸೊ ರೆಟಿನಾ ಹಿಯರ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್. ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಬಗ್ಗೆ ನಾವು ಏನು ಹೇಳ್ತೀನೋ ನೆಕ್ಸ್ಟ್ ನೋಡಿ. ಆ್ಯಕ್ಚುಲಿ ಇದು ನಿಮಗೆ ಸಬ್ಜೆಕ್ಟ್ ಡಿಫ್ರೆಂಟ್ ಅನಿಸ್ತಾ ಇರ್ಬೋದು, ಬಟ್ ಇದು ನಾವು ಆ್ಯಸ್ ಅ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ನಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ನಾವು ನಮ್ಮ ಕಣ್ಣಿಗೆ, ಏನು ತೊಂದರೆ ಆಗ್ಬೋದು ನೋಡಿ. ಎಲ್ಲ ಲೆನ್ಸ್ ಹಾಕ್ಕೊಂತಾರೆ, ಕೆಲವೊಂದೆಲ್ಲ ಲೆನ್ಸ್ ಬರುತ್ತೆ, ಪಾಯಿಂಟ್ಸ್ ಬರುತ್ತೆ. ಯಾಕೆ ಆ ಥರ ಎಲ್ಲ ರೀಸನ್ಸ್ ಆಗ್ತವೆ? ಕೆಲವರೆಲ್ಲ ಇರ್ತಾರೆ ಏಜ್ ಆಗುತ್ತೆ ಅದಕ್ಕೆ ಬರ್ತಾರೆ ಅಂತಾರೆ. ಸಣ್ಣ ಹುಡುಗರೆಲ್ಲ ಲೆನ್ಸ್ ಬರ್ತಾ ಇದೆ.
ಅವರಿಗೆ ನ್ಯೂಟ್ರಿಷನ್ಸ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಏನು ರೀಸನ್ ಹಂಗಂದ್ರೆ ಆ ಕಣ್ಣಿನ ಹಿಂದೆಗಡೆ ಏನಿದೆ ಇಂಪಾರ್ಟೆನ್ಸ್, ಅದಕ್ಕೋಸ್ಕರ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಕಾನ್ಸೆಪ್ಟಲ್ಲಿ ಫಸ್ಟ್ ಅವ್ರು ಹೇಳ್ತಿರೋದು ಆ ಹ್ಯೂಮನ್ ಐ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿಜಿಟಲ್ ಕಂಪ್ಯೂಟರ್ ಸೈಡ್. ಅದಕ್ಕೆ ಅವ್ರು ಈ ಕಾನ್ಸೆಪ್ಟ್ ಏನೋ ತೊಗೊಂಡು ಬಂದಿರೋದು, ಬೇರೆ ಏನಿಲ್ಲ. ಅರ್ಥ ಆಗ್ತಿದೆಯಾ? ಈಗ ಈ ರೆಟಿನಾ ಅಂದರೆ ಏನು ಅಂತ ನಾನು ಹೇಳ್ತೀನಿ ನಿಮಗೆ. ಆಲ್ಮೋಸ್ಟ್ ಗೊತ್ತಿದೆ ನಿಮಗೆ ರೆಟಿನಾ ಏನು ಅಂತ, ಸೊ ಆದರೂ ಹೇಳ್ತೀನಿ ನೋಡ್ಕೊಳ್ಳಿ. Let us start the main actual part, that is the structure of the human eye. The eye is nearly a sphere anta karithevu. The eye is nearly called a sphere with an average diameter of approximately 20 nanometer. ಈ ನಮ್ಮ ಕಣ್ಣಿನ ಭಾಗ ಏನಿದೆಯೋ ಅದು ಆ್ಯಕ್ಚುಲಿ ಸ್ಪಿಯರ್ ಅಂತ ಕರಿತೀವಿ. ಅದು 20 ನ್ಯಾನೋಮೀಟರ್ ರೇಂಜಲ್ಲಿ ಇರುತ್ತೆ. ಬಟ್ ಆ 20 ನ್ಯಾನೋಮೀಟರ್ ರೇಂಜಲ್ಲಿ ಏನಿದೆಯೋ ಆ ಸ್ಪಿಯರ್ ನೋಡಿ, ಅದಕ್ಕೆ ಏನೇನು 3 ಮೆಂಬ್ರೇನ್ ಎನ್ಕ್ಲೋಸ್ ಇರುತ್ತೆ. 3 ಮೆಂಬ್ರೇನ್ಸ್ ಅಂತ ಕರಿತೀವಿ. ಹಿಯರ್ ವಿ ಕಾಲ್ಡ್ ಆಸ್ ಎ 3 ಮೆಂಬ್ರೇನ್ಸ್ ಎನ್ಕ್ಲೋಸ್ಡ್ ದಿ ಐ. ಆ ಕಣ್ಣಿಗೆ ಐ ಏನಿದೆಯೋ ಅದಕ್ಕೆ 3 ಕ್ಲೋಸ್ ಐ ಮೆಂಬ್ರೇನ್ಸ್ ಇವೆ. ಅವೇ ಮೇನ್ ಇಂಪಾರ್ಟೆಂಟ್ ಪಾರ್ಟ್. ನಮ್ಮ ಕಣ್ಣಿಗೆ ಆರೋಗ್ಯ ನೋಡ್ಕೋಬೇಕು ಅಂದರೆ ಈ 3 ಮೆಂಬ್ರೇನ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಯಾವುದೇ ಥರ ಡ್ಯಾಮೇಜ್ ಆಗೋದನ್ನ ನಾವು ನೋಡಿಕೊಂಡ್ರೆ ನಾವು ಇಮೇಜನ್ನು ನೋಡೋದಾಗಲಿ ಅಥವಾ ವಿಡಿಯೋ ನೋಡೋದಾಗಲಿ ಅದೇನು ನೀವು ಮಾಡ್ತಿರೋ ಅದು ನಿಮಗೆ ಕಣ್ಣಿಗೆ ಖುಷಿ ಕೊಡಬೇಕು ಅಂದರೆ ದೀಸ್ ಆರ್ ದ 3 ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾವೆಲ್ಲ ಒಂಥರ ಈ ಕಾನ್ಸೆಪ್ಟ್ ಹೇಗಿದೆ ಅಂದರೆ ನಾವು ಈಗ ಒಂಥರ ಡಾಕ್ಟರ್ನ ಸ್ಟಡಿ ಮಾಡ್ದಂಗೆ, ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದಂಗೆ ಅಲ್ವಾ. ನೋಡಿ, ಯಾರಿಗಾದ್ರೂ ನಾಳೆ ನಿಮ್ಮ ತಂದೆಯವರಿಗೆ ಅಥವಾ ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಅಜ್ಜಿಯವರಿಗೆ ಏನಾದರೂ ಈ ಕಣ್ಣಿಂದು ಚಸ್ಮಾ ಮಾಡೋದಾಗಲಿ ಅಥವಾ ಹಾಸ್ಪಿಟ್ಲ್ ಅಂತ ಕರ್ಕೊಂಡು ಹೋಗೋದಾಗಲಿ, ಆ ಟೈಮಿಗೆಲ್ಲ ನಿಮ್ಮ ಒಂದು ನಾಲೆಜು, ನಿಮ್ಮ ಈ ಒಂದು ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ. ನಾನು ಸುಮ್ಮನೆ ಇದನ್ನು ಸ್ಕೋಪ್ ಕೊಡ್ತಾ ಇಲ್ಲ, ಎಷ್ಟೋ ಸಲ ನಾನು ಇದನ್ನು ಕೂಡ ನನಗೆ ಹೆಲ್ಪ್ ಆಗಿದೆ. ಏನಾದರೂ ನಮ್ಮ ಅಜ್ಜಿ ಕರ್ಕೊಂಡು ಹೋದಾಗ ನೋಡಿದ್ದೆ ನಾನು ಏನು ಪ್ರಾಬ್ಲಮ್ ಇದೆ, ರೆಟಿನಾ ಏನು ಪ್ರಾಬ್ಲಮ್ ಆಗುತ್ತೆ, ಯಾಕೆ ರೆಟಿನಾ ಪ್ರಾಬ್ಲಮ್ ಇದೆ. ಆದರೆ ಈಗಿನ ಮುಂಚೆ ಇದನ್ನು ಥಿಯರಿಟಿಕಲ್ ಕಾನ್ಸೆಪ್ಟ್ ಇದೆ ನಿಮಗೆ. ಸೊ ಇದು ನಿಮಗೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಇರೋದ್ರಿಂದ, ಅಂದರೆ ಲ್ಯಾಬ್ ಎಲ್ಲ ನಡೀತಿರೋದು ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಸ್ ನಥಿಂಗ್ ಬಟ್ ಜನರಲ್ ನಾವು ಈಗ ನೋಡ್ತಾ ಇರೋದೇ ಪ್ರಾಕ್ಟಿಕಲ್ ವ್ಯೂ ಅಲ್ಲಿ. ಅರ್ಥ ಆಗ್ತಿದೆಯಾ? ಇವಾಗ ನೋಡಿ, ನಾನು ಕೆಲವೊಂದು ಕಲರ್ ಫಾರ್ಮೇಷನಲ್ಲಿ ಅಲ್ಲಿ ಬೋಲ್ಡ್ ಮಾಡಿದ್ದೀನಿ, ಇನ್ನು ಕೆಲವೊಂದು ಬ್ಲ್ಯಾಕ್ ಲೆಟರಲ್ಲಿ ಬೋಲ್ಡ್ ಮಾಡಿದ್ದೀನಿ, ಇನ್ನು ಕೆಲವೊಂದು ನಾರ್ಮಲ್ ಲೆಟರ್ ಇದೆ. ನೀವೀಗ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಾ, ಕಲರು ಕಾಣ್ತಾ ಇದೆ, ಬ್ಲ್ಯಾಕು ಕಾಣ್ತಾ ಇದೆ, ಮತ್ತು ನಾರ್ಮಲ್ ಕೂಡ ಕಾಣ್ತಾ ಇದೆ. ಅಂದರೆ ಅರ್ಥ ಈಚ್ ನಮ್ಮ ಐ ಹಿಂದೆಗಡೆ ಏನು ಕ್ಯಾಪ್ಚರ್ ಮಾಡ್ತಾಯಿದೆ ಅದು ಇಂಪಾರ್ಟೆಂಟ್. ರೈಟ್? ನಿಮಗೆ ಇಲ್ಲಿ ಅಷ್ಟು ಟೆಕ್ಸ್ಟಲ್ಲಿ ನಿಮಗೆ ಮೋರ್ ಕಾನ್ಸಂಟ್ರೇಟೆಡ್ ಮಾಡ್ತಿರೋದು ಆ ಕಲರ್. ಅರ್ಥ ಆಗ್ತಿದೆ? ಫಸ್ಟ್ ಕಲರ್ನ ಡಿಟೆಕ್ಟ್ ಮಾಡಿಬಿಡುತ್ತೆ ನಮ್ಮ ಐ, ಎಷ್ಟು ಅಟ್ರಾಕ್ಟಿವ್ ಮಾಡುತ್ತೆ, ಆಮೇಲೆ ಲೇಟರ್ ನಾವು ನೋಡ್ತೀವಿ ಅಲ್ವಾ. ಸೊ ಇದೆಲ್ಲ ಹೇಗಾಗುತ್ತೆ ಅನ್ನೋದೇ ಈ ಒಂದು ಪೋರ್ಷನ್ ಇದೆ. 3 membrane ಇದೆ. ದಟ್ ಈಸ್ ದ ಫಸ್ಟ್ ಈಸ್ ಕಾರ್ನಿಯಾ ಆ್ಯಂಡ್ ಸ್ಕೆಲ್ರಾ. ಕಾರ್ನಿಯಾ ಆ್ಯಂಡ್ ಸ್ಕೆಲ್ರಾ, ದೀಸ್ ಆರ್ ದ ಔಟರ್ ಕವರ್ ಅಂತ ಕರಿತೀವಿ. ನೇಮ್ ಹಿಯರ್ ದ ನೇಮ್ ಈಸ್ ಡಿಫ್ರೆಂಟ್ ಆಗ್ಬೋದು, ಬಟ್ ಅದನ್ನೆಲ್ಲ ನಾವು ಹೊಸ ಡಿಫ್ರೆಂಟ್ ಅನಿಸುತ್ತೆ, ಹೊಸ ನೇಮ್ ಅನಿಸುತ್ತೆ ನಿಮಗೆ. ಬಟ್ ಇದು ನಾವು ಆಲ್ರೆಡಿ ನಮ್ಮ ಕಣ್ಣು ಏನಿದೆಯಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇರೋದು. ತೋರಿಸ್ತೀನಿ, ಡಯಾಗ್ರಾಮ್ ಇದೆ. ಓಕೆ, ದ ಫಸ್ಟ್ ಮೆಂಬ್ರೇನ್ ಈಸ್ ಕಾರ್ನಿಯಾ ಆ್ಯಂಡ್ ಸ್ಕೆಲ್ರಾ, ದಟ್ ಈಸ್ ಆನ್ ಔಟರ್ ಕವರ್ ಅಂತ ಕರಿತೀವಿ. Second is the choroid and third is the retina. These are the 3 main important membrane that is enclosed the human eye. ಏನು ಹಂಗಂದ್ರೆ, ಲೆಟ್ ಸಿ ದ ಫಸ್ಟ್ ಡಯಾಗ್ರಾಮ್. ಅಫ್ಕೋರ್ಸ್ ನಿಮಗೆ ಇದು ಕ್ವಶನ್ ಇದೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಅಂತ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ ನಾನೇನು ಕೊಡ್ತಾ ಇದ್ದೀನೋ ಇದನ್ನೇ ಕೂಡ ನೀವು ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅದರ್ವೈಸ್ ನಿಮ್ಮ PPT ಬೇಡ ಅಂದರೆ ನನಗೆ ಬೇರೆ ಮುಂಚೆ ಹೇಳಿದ್ದೀನಿ, ಮತ್ತು ನಿಮ್ಮ ಕ್ವಶನ್ ವಿತ್ ಆನ್ಸರ್ಸ್ ಬೇರೆಯೇ ಇದೆ, ಅದು ನಿಮಗೆ ಫೈನಲ್ ಸೆಂಡ್ ಮಾಡ್ತೀನಿ. ಅಲ್ಲಿ ಬೇಕಾದರೆ ಅಲ್ಲಿರೋ ನಿಮ್ಗೆ ಯಾವ್ದು ಅನ್ಸೋದು ಅದನ್ನಾದರೂ ಬರೀರಿ, ಇಲ್ಲ ನಾನು ಕೊಡೋ PDF ನೋಟ್ಸ್ ಆದರೂ ಯೂಸ್ ಮಾಡಿ, ಯಾವುದಾದ್ರೂ ಬರಿಬೋದು, ನಥಿಂಗ್ ಟು ವರಿ. ನಾನು ಕೊಡೋದೇ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ನಿಮ್ಗೆ ಈಸಿ ಆಗುತ್ತೆ. ಹಾಗಾಗಿ ಇವತ್ತೇ ಇದನ್ನು ನೋಡಿದ್ದಾಗಿ ಇದನ್ನು ನೀವು ಬರೆದಿದ್ದೆ ಆದರೆ ಸೊ ನಿಮಗಿದು ನೆನಪಿರುತ್ತೆ. ಆಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡು, ಯಾವ ಡಿಜಿಟಲ್ ಇಮೇಜ್ ಏನೋ ಸಾಕು, ನಮಗೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಇವೆ, ನೋಡ್ಕೊಂಡ್ರೆ ಆಯ್ತು ಅನ್ನೋದಾದರೆ ನನಗೆ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಿಗರ್ ಈಸ್ ನಾಟ್ ವಿಸಿಬಲ್ ಅಂದರೆ ಈ ಫಿಗರ್ ನೀವೇನೇನು ಮಾಡಬೇಕು, ಜೂಮ್ ಮಾಡ್ಕೋಬೇಕು. ನಿಮಗೆ ಡಿಪೆಂಡ್ಸ್ ಆನ್ ದ ಮೊಬೈಲ್ ಮೇಲೆ ಹೋಗುತ್ತೆ. ಇದು ಮೊಬೈಲ್ ಮೇಲೆ ನೀವೇನು ಮಾಡಬೇಕು, ಜೂಮ್ ಮಾಡಬೇಕು. ನಿಮ್ಮ ಫಿಂಗರ್ ಇರುತ್ತೆ, ಪಾಯಿಂಟ್ ಆಫ್ ವ್ಯೂ ಜೂಮ್ ಮಾಡ್ಕೊಳ್ಳಿ. ಇವತ್ತು ಇದು ನಾವು PPT ಅಲ್ವಾ ನಾವು ಮಾಡ್ತಾ ಇರೋದು, ಆನ್ಲೈನ್ ಕ್ಲಾಸ್ ಇದೆ. ನಾವೇನಾದರೂ ಕ್ಲಾಸ್ ರೂಮಲ್ಲಿ ಪ್ರೊಜೆಕ್ಟಲ್ಲಿ ಮಾಡಿದ್ದಾದರೆ ಏನಾದರೂ ನೀವು ಹೈಲೈಟ್ ಮಾಡಿ ತೋರಿಸ್ಬೋದು. ಬಟ್ ಇದನ್ನು ನೀವು ಜೂಮ್ ಮಾಡಿದಷ್ಟು ಕ್ಲಿಯರಾಗಿ ಕಾಣುತ್ತೆ. ಇವಾಗ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ನಾನು ಜೂಮ್ ಮಾಡಿದ್ದು. ಸೊ ನೀವು ನೋಡ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಜೂಮ್ ಮಾಡ್ಕೊಂಡು ಕ್ಲಿಯರಾಗಿ ಕಾಣಿಸ್ತೀವಿ. ಈ ಡಯಾಗ್ರಾಮ್ ನೀವು ಹಾಕಬೇಕಾಗುತ್ತೆ ಎಕ್ಸಾಮ್ಸಲ್ಲಿ. ಏನೇನಿದೆ ಅನ್ನೋದನ್ನ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟು ಓವರ್ ವ್ಯೂ ಆಫ್ ಸ್ಟ್ರಕ್ಚರ್ ಹೇಳ್ತೀನಿ, ದೆನ್ ಆಫ್ಟರ್ ದಟ್ ವಿ ವಿಲ್ ಸಿ ದಿ 1 by 1 ಮೇನ್ ಇಂಪಾರ್ಟೆನ್ಸ್ 1 by 1.
ರೈಟ್. ಓಕೆ, ಬ್ಲ್ಯಾಂಕ್ ಸ್ಪೇಸ್ ಕಾಣಿಸ್ತಾ ಇದೆಯಾ? ಯಾಕೆ ಫಿಗರ್ ಕಾಣಿಸ್ತಾ ಇಲ್ಲ ಮಂಜುನಾಥ್? ರೆಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ನಿಮ್ಗೆ ಯಾರಿಗೂ ಕರೆಕ್ಟಾ? ಅದು ಬ್ಲ್ಯಾಂಕ್ ಇಮೇಜ್ ಕಾಣಿಸ್ತಾ ಇಲ್ವಾ ಕ್ಲಿಯರ್ ಆಗಿ ಯಾರಿಗೂ? ಅಥವಾ ಮಂಜುನಾಥ್ ಅವರೇ ನಿಮ್ದು ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಸ್ವಲ್ಪ ಅಲ್ಲಿ ಏನಾದರೂ ಮೊಬೈಲಲ್ಲಿ ಎಲ್ಲ ವಿಸಿಬಲ್ ಬರ್ತಾ ಇದೆಯಲ್ಲ? ಮಂಜುನಾಥ್ ಅವರೇ ಸ್ವಲ್ಪ ನೋಡ್ತೀರಾ ನಿಮ್ಮ ಒಂದು ಮೊಬೈಲ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡ್ಕೊಳ್ಳಿ. ಮೇ ಬಿ ಅಲ್ಲೇ ಏನಾದರೂ ಇರ್ಬೋದು. ಓಕೆನಾ? ಸ್ವಲ್ಪ ಅದನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ನಾನೀಗ ಜೂಮ್ ಮಾಡಿದ್ದೀನಿ. ಐ ಥಿಂಕ್ ಎಲ್ಲರೂ ವಿಸಿಬಲ್ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ನೋಡ್ಕೊಳ್ಳಿ. ರೈಟ್. ಸೊ ಅದೊಂದು ಸ್ವಲ್ಪ ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ? ಇಲ್ಲಾಂದರೆ ನೀವು ಆಫ್ಟರ್ ದಿಸ್ ಕ್ಲಾಸ್ PDF ಕನೆಕ್ಟ್ ಮಾಡಿದ್ದೀನಿ, ಅದು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೋಡ್ಕೋಬೋದು. ಓಕೆ, ಸಿ ಹಿಯರ್ ಫಸ್ಟ್ 3 ಇಂಪಾರ್ಟೆಂಟ್ ಹೇಳಿದ್ದೀನಿ. ಯಾವುದು? ಕಾರ್ನಿಯಾ, ಸ್ಕೆಲ್ರಾ, ಕೋರೈಟ್, ದೆನ್ ರೆಟಿನಾ. ನೋಡಿ ಎಲ್ಲಿದೆ ಅನ್ನೋದನ್ನ ತೋರಿಸ್ಬಿಡ್ತೀನಿ ಅವೆಲ್ಲ. ಫಸ್ಟ್ ನಿಮಗೆ ಕಾರ್ನಿಯಾ ಮೇನ್ ಔಟ್ಸೈಡ್ ಇದೆ. ಒಂದು ಮುಂಚೆ ಹೇಳಿದ್ದೀವಿ ಕಾರ್ನಿಯಾ ಏನದು? ಇಟ್ ಈಸ್ ಕಾರ್ನಿಯಾ ಆಸ್ ವೆಲ್ ಆಸ್ ಕೋರೈಟ್ ಈಸ್ ಆನ್ ಔಟರ್ ಕವರ್, ಅಂದರೆ ಕಣ್ಣಿನ ಹೊರಭಾಗ ಅಂತ ನಾವೇನು ಹೇಳ್ತೀವಿ, ದಟ್ ಈಸ್ ಕಾರ್ನಿಯಾ. ಅಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ದೀಸ್ ಆರ್ ದ ಔಟರ್ ಕವರ್. ದಿಸ್ ಈಸ್ ಅನ್ ಔಟರ್ ಕವರ್ ಕಾರ್ನಿಯಾ. ಇದು ಔಟರ್ ಕವರ್ ಒಂದು ಲೇಯರ್ ಇದೆ. ಅಪ್ ಟು ಈ ಔಟರ್ ಕವರ್ ನೋಡಿ, ಇಷ್ಟಿಂದ ನೋಡ್ತಾ ಹೋಗಿ ಇದೆಲ್ಲ ಒಂದು ಲೇಯರ್ ಇದೆ. ಓಕೆನಾ? ಈ ಲೇಯರ್ ಆಗಿ ಈ ಥರ ಹೊರಗಡೆ ಔಟರ್ ಕವರ್ ಮಾಡ್ತಾ ಇದೆ. ಓಕೆನಾ? ದ ಕಾರ್ನಿಯಾ ಆಸ್ ವೆಲ್ ಆಸ್ ಮತ್ತೆ ಯಾವುದು? ಸ್ಕೆಲ್ರಾ ಎಲ್ಲಿದೆ? ಇಲ್ಲಿದೆ ನೋಡಿ, ಲಾಸ್ಟ್ ಕೆಳಗಡೆ. ಅದೇ ಮೇಲಿಂದ ಔಟರ್ ಕವರ್ ಆಗಿ ಇಲ್ಲಿ ಲಾಸ್ಟ್ ಸ್ಕೆಲ್ರಾ ಬರುತ್ತೆ. ಕೋರೈಡ್ ಅನ್ನೋದು ಏನಿದೆ ಅಂದರೆ ಇದು ಬಿಟ್ವೀನ್ ಕಾರ್ನಿಯಾ ಅಂಡ್ ಸ್ಕೆಲ್ರಾ ಒಳಗಡೆ ಇನ್ ಬಿಟ್ವೀನ್ ಒಂದು ಲೇಯರ್ ಇರುತ್ತೆ, ಒನ್ ಮೋರ್ ಲೇಯರ್ ಇರುತ್ತೆ ಕೋರೈಟ್. ರೈಟ್? ಆ ಕೋರೈಡ್ ಆಗಿದ್ಮೇಲೆ ಒಳಗಡೆ ಇನ್ನೂ ಒಂದು ಲೇಯರ್ ಇದೆ, ಅದು ಇನ್ನರ್ ಕವರ್ ಅಂತ ಹೇಳ್ತೀವಿ, ಅಂದರೆ ಕಣ್ಣಿನ ಒಳಭಾಗ. ಅದಕ್ಕೆ ನಾವು ರೆಟಿನಾ ಅಂತ ಹೇಳ್ತೀವಿ. ಕಣ್ಣಿನ ಹೊರಭಾಗ ಮತ್ತು ಒಳಭಾಗ ಅನ್ನೋದು ಏನಿದೆಯಲ್ಲ, ದಿಸ್ ಈಸ್ ಔಟರ್ ಆಫ್ ದಿ ಸೈಡ್ ಆ್ಯಂಡ್ ಇನ್ನರ್ ಸೈಡ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಔಟರ್ ಆ್ಯಂಡ್ ಇನ್ನರ್ ಅನ್ನೋದು ಏನಿದೆಯಲ್ಲ, ಇದು ನಮ್ಮ ಕಣ್ಣಿನ ಮೇನ್ ಕಂಟ್ರೋಲಿಂಗ್ ಕೆಪಾಸಿಟಿ, ಅಂದರೆ ಆ ಐ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದು. ಅದಕ್ಕೆ 3 ಮೆಂಬ್ರೇನ್ ಇಸ್ ವೆರಿ ಎನ್ಕ್ಲೋಸ್ಡ್ ಅಂತ ಅವ್ರು ಏನು ಹೇಳಿದ್ದಾರೆ, ಕಾರ್ನಿಯಾ, ಸ್ಕೆಲ್ರಾ ಆ್ಯಂಡ್ ಆಸ್ ವೆಲ್ ಆಸ್ ರೆಟಿನಾ. ಈ 3 ಇಂಪಾರ್ಟೆಂಟ್ ಆಗುತ್ತೆ. ಕೋರೈಡ್ ಕೂಡ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ, ಇದು ವಿಜುವಲೈಸೇಷನ್ ನೋಡ್ಕೊಳ್ಳಿ. ಹಾಗಾಗಿ ಸೊ 3 ನೀವು ಜೂಮ್ ಮಾಡಿ ನೋಡ್ಕೊಳ್ಳಿ, ನಾನು ಕ್ಲಿಯರಾಗಿ ತೋರಿಸ್ತೇನೆ. ರೈಟ್? ಎಲ್ಲಿ ಕಾರ್ನಿಯಾ, ಕೋರೈಟ್, ದೆನ್ ಸ್ಕೆಲ್ರಾ. ಸೊ ಈ 3 ಇಂಪಾರ್ಟೆಂಟ್ ಆಗುತ್ತೆ. ದ ಕಾರ್ನಿಯಾ ಆ್ಯಂಡ್ ಸ್ಕೆಲ್ರಾ ಇಸ್ ಔಟರ್ ಕವರ್. ಇನ್ ಬಿಟ್ವೀನ್ ಆ ಎರಡಕ್ಕೂ ಒಳಗಡೆ ಒನ್ ಮೋರ್ ಲೇಯರ್ ಬರುತ್ತೆ ನಮ್ಮ ಕಣ್ಣಿನ ಒಳಗಡೆ, ಅದು ಕೋರೈಡ್ ಇರುತ್ತೆ, ಸೆಂಟರ್ ಆಫ್ ಇನ್ ಬಿಟ್ವೀನ್ ಕಾರ್ನಿಯಾ ಆ್ಯಂಡ್ ಸ್ಕೆಲ್ರಾ. ದೆನ್ ಒಳಗಡೆ ಇನ್ನರ್ ಕವರ್ ಬಂತಾ ಇರೋದು ರೆಟಿನಾ. ಫುಲ್ ರೆಟಿನಾನೇ ಕವರ್ ಮಾಡುತ್ತೆ ಈ ಇನ್ನರ್ ಕವರ್. ಇದಿಷ್ಟು ನಮಗೆ ರೆಟಿನಾ ಕವರ್ ಮಾಡುತ್ತೆ. ಕಂಪ್ಲೀಟ್ ಇಟ್ ಇಸ್ ರೆಟಿನಾ ಕವರ್. ಅರ್ಥ ಆಗ್ತಿದೆಯಾ? ಈ ಕಾರ್ನಿಯಾ, ಸ್ಕೆಲ್ರಾ ಆ್ಯಂಡ್ ಕೋರೈಡ್ ಆ್ಯಂಡ್ ರೆಟಿನಾ ಇವೆಲ್ಲದಕ್ಕೂ ನಮಗೆ ಕಂಟ್ರೋಲ್ ಮಾಡ್ತಿರೋದು, ಅಂದರೆ ಎಲ್ಲದಕ್ಕೊಂದು ಕನೆಕ್ಷನ್ ಇರೋದು ಆಂಟೀರಿಯರ್ ಚೇಂಬರ್ ಅಂತ ಹೇಳ್ತೀವಿ. ಆಂಟೀರಿಯರ್ ಚೇಂಬರ್ ಅಂದರೆ ದಿಸ್ ಇದೇನಿದೆಯಲ್ಲ, ಈ ಆಂಟೀರಿಯರ್ ಚೇಂಬರ್, ಇದು ಈ ಪೋರ್ಷನ್ ಏನಿದೆಯಲ್ಲ, ಇದು ಆಂಟೀರಿಯರ್ ಚೇಂಬರ್. ಅಂದರೆ ಇದು ನಮ್ಮ ಕಂಪ್ಲೀಟ್ ಎನ್ಕ್ಲೋಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿರೋ ಕವರ್. ಇದಕ್ಕೆ ಮೇನ್ ಕನೆಕ್ಷನ್ ಇರೋದು ಯಾವುದು ಅಂದರೆ ಲೆನ್ಸ್. ದಿಸ್ ಈಸ್ ಅವರ್ ಲೆನ್ಸ್. ರೈಟ್? ಈ ಲೆನ್ಸಿಗೆ ಅಂದರೆ ಆ ಲೆನ್ಸಿನ ಹೋಲ್ಡ್ ಮಾಡ್ತಿರೋದು, ಅಂದರೆ ಸ್ಟ್ರಾಂಗ್ಲಿ ಆ ಲೆನ್ಸಿನ ನಮಗೆ ಹೋಲ್ಡ್ ಮಾಡ್ತಿರೋದು ಯಾವುದು ಅಂದರೆ ದಿಸ್ ಟು, ದಟ್ ಈಸ್ ಸಿಲೇರಿಯರ್ ಬಾಡಿ 1 ಪಾರ್ಟ್ ಆ್ಯಂಡ್ ಸಿಲೇರಿಯಲ್ ಮಸಲ್ 2 ಪಾರ್ಟ್. ಇವೆರಡು ಏನು ಮಾಡ್ತಾ ಇದ್ದೇವೆ, ಆ ಲೆನ್ಸಿನ ಹೋಲ್ಡ್ ಮಾಡ್ತಾ ಇದೆ. ಅವೆರಡು ಏನು ಮಾಡ್ತಾ ಇದ್ದಾವೆ ನೋಡಿ, ಅವೆರಡು ಏನು ಮಾಡಿದೆ ಇಲ್ಲಿ ನಿಮಗೆ, ಇಲ್ಲಿ ಅದು ಹೋಲ್ಡ್ ಮಾಡಿದೆ ಮತ್ತು ಇಲ್ಲಿ ಅದು ಹೋಲ್ಡ್ ಮಾಡಿದೆ. ಯಾವುದಕ್ಕೆ? ಈ ಲೆನ್ಸಿಗೆ. ನೋಡಿ, ವೆರಿ ಇಂಪಾರ್ಟೆಂಟ್. ಸಿಲೇರಿಯಲ್ ಮಸಲ್ ಆ್ಯಂಡ್ ಸಿಲೇರಿಯಲ್ ಬಾಡಿ ಇವೆರಡು ಮೇನ್ ಕಂಟ್ರೋಲ್ ಮಾಡ್ತಿರೋದೇ ಆ ಲೆನ್ಸಿನ, ಅಂದರೆ ಅದನ್ನು ಹೋಲ್ಡ್ ಮಾಡ್ತಾ ಇದೆ. ಆ ಸಿಲೇರಿಯಲ್ ಬಾಡಿ ಆ್ಯಂಡ್ ಸಿಲೇರಿಯಲ್ ಮಸಲ್ ಅವೆಲ್ಲನೂ ಈ ಲೆನ್ಸನ್ನು ಕಂಟ್ರೋಲ್ ಮಾಡ್ತಿದೆ. ಅಂದರೆ ಇವಕ್ಕೆಲ್ಲ ಮೇನ್ ಕ್ಲೋಸ್ ಮಾಡ್ತಿರೋದು ಯಾವುದು ಅಂದರೆ ಕಾರ್ನಿಯಾ, ಸ್ಕೆಲ್ರಾ, ಕೋರೈಡ್ ಆ್ಯಂಡ್ ರೆಟಿನಾ. ಅವೆಷ್ಟು 3. ಅದಕ್ಕೆ ಅದನ್ನು 3 ಮೆಂಬ್ರೇನ್ ಅಂತ ನಾನು ಹೇಳ್ತಿರೋದು. ಫಸ್ಟ್ 3 ಮೆಂಬ್ರೇನ್ಸ್ ಅವು ಇಂಪಾರ್ಟೆಂಟ್ ಆಗುತ್ತೆ. ಅದಾಗಿದ್ಮೇಲೆ ಆ ಲೆನ್ಸನ್ನು ಹೋಲ್ಡ್ ಮಾಡ್ತಿರೋದು, ಆ ಲೆನ್ಸನ್ನು ಸ್ಟ್ರಾಂಗ್ಲಿ ಹೋಲ್ಡ್ ಮಾಡಿರೋದು ಇವೆರಡು.
ಇವೆರಡು ಇಲ್ಲದೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಕಣ್ಣಿಗೆ. ದಟ್ ಈಸ್ ಸಿಲಿಯರಿ ಮಸಲ್ಸ್ ಆ್ಯಂಡ್ ಸಿಲಿಯರಿ ಬಾಡಿ. ಯಾವುದು ಡ್ಯಾಮೇಜ್ ಆಗಲಾರ್ದಂಗೆ ನೋಡ್ಕೋಬೇಕಂದ್ರೆ ದೀಸ್ ಟು ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಮೇಜರ್ ಪ್ರಾಬ್ಲಮ್ ಭಾಳ ಕ್ರಿಟಿಕಲ್ ಆಯಿತು ಅಂದರೆ ಇವೆರಡೇ ಮೇನ್. ಇವೆರಡು ಹೋಯ್ತು ಅಂದರೆ ಕಣ್ಣು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕಣ್ಣು ಹೋಲ್ಡಿಂಗ್ ಮಾಡೋ ಅದೇ ಡ್ಯಾಮೇಜ್ ಆಯಿತು ಅಂದರೆ ಲೆನ್ಸ್ ಎಲ್ಲಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಈ ಕಣ್ಣಿನ ಪೋರ್ಷನ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಇದು ಭಾಳ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ರೈಟ್, ದೆನ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಆಮೇಲೆ ಐರಿಸ್ ಅಂತ ಇದೆ. ದಿಸ್ ಈಸ್ ಲೆನ್ಸ್ ಸ್ವಲ್ಪ ಟಾಪರ್. ಆ ಲೆನ್ಸ್ ಟಾಪರ್ ಮೇಲೆಗಡೆ ಒಂದು ಚೂರು ಲೈನ್ ಇದೆ, ದಯವಿಟ್ಟು ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಲೆನ್ಸ್ ಟಾಪರ್ ಮೇಲೆ ಒಂದು ಸ್ವಲ್ಪ ಇದೆ, ಅದಕ್ಕೆ ನಾವು ಐರಿಸ್ ಅಂತ ಕರಿತೀವಿ. ಐರಿಸ್ ಅಂದರೆ ಪ್ಯೂಪಿಲ್ ಅಂತ ಕರಿತೀವಿ. PUPIL, ಪ್ಯೂಪಿಲ್. ಪ್ಯೂಪಿಲ್ ಅಂದರೆ ಅರ್ಥ ಯಾವುದು? ಪ್ಯೂಪಿಲ್ ಅಂದರೆ ನಮ್ಮ ಕಣ್ಣಿನ ಈ ಬ್ಲ್ಯಾಕ್ ಸರ್ಕಲ್ ಇದೆ ಒಳಗಡೆ, ಬ್ಲ್ಯಾಕ್ ಇದೆ ಅಲ್ವಾ, ಆ ಬ್ಲ್ಯಾಕ್ ಆಗಿದ್ಮೇಲೆ ವೈಟ್ ಇದೆ ನೋಡಿ ಕೆಲವೊಬ್ಬರಿಗೆ ಕಾಮನ್ ಅದು. ಈ ಬ್ಲ್ಯಾಕ್ ಇದೆಯಲ್ಲ, ಬ್ಲ್ಯಾಕ್ ಏನಿದೆ ನೋಡಿ, ಅದು ಐರಿಸ್ ಅಂತ ಕರಿತೀವಿ. ಅದಕ್ಕೆ ನಾವು ಪ್ಯೂಪಿಲ್ ಅಂತ ಕರಿತೀವಿ. ಅದು ವೆರಿ ಇಂಪಾರ್ಟೆಂಟ್, ಆ ಐರಿಸ್ ಆರ್ ಪ್ಯೂಪಿಲ್. ಏನು ವೈಟ್ ಇದೆಯಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ, ಸ್ಮಾಲ್ ಯಾರಾದರೂ ಲೆನ್ಸ್ ಹಾಕ್ಕೊಂತಾರೆ ನೋಡಿ, ಅಥವಾ ಕಣ್ಣಿನ ಪರದೆ ಹೋದರೆ ಆ ಲೆನ್ಸ್ ಹಾಕ್ತಾರೆ, ಅಲ್ಲೇ ಅದನ್ನು ಫಿಕ್ಸ್ ಮಾಡ್ತೀವಿ. ಅಂದರೆ ಈ ಐರಿಸ್ ಏನಿದೆ ಡೈರೆಕ್ಷನ್ಸ್ ಅದು ಆ ಜಾಗ. ಅರ್ಥ ಆಗ್ತಿದೆಯಾ? ರೈಟ್. ಆಮೇಲೆ ಈಗ ನಮ್ಮ ಆ ಇಮೇಜ್ ಕ್ಯಾಪ್ಚರ್ ಮಾಡ್ತೀವಲ್ಲ ಅದರದ್ದು ಎಲ್ಲಿದೆ ಡೈರೆಕ್ಷನ್ ಅಂದರೆ ದಿಸ್ ಆಂಟಿಯರ್ ಚೇಂಬರ್ ಇಂದ ಒಂದು ಡಾಟ್ 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 ಲೈನ್ ಇದೆ ನೋಡಿ, ದಿಸ್ ಕಾಲ್ಡ್ ಆಸ್ ಎನ್ ವಿಜುವಲ್ ಆಕ್ಸಸ್. ಆ ಇಮೇಜನ್ನ ನಾವು ವಿಜುವಲ್ ಜಡ್ಜ್ ಮಾಡ್ತಿದ್ವಲ್ಲ, ದಿಸ್ ಪೋರ್ಷನ್ ಅದು ನಮ್ಮ ವಿಜುವಲ್ ಆಗಿ ಅದು ಏನು ಮಾಡ್ತಾ ಇದೆ, ಆ ಇಮೇಜನ್ನು ಅಬ್ಸರ್ವ್ ಮಾಡ್ತಾ ಇದೆ, ಜಡ್ಜ್ ಮಾಡ್ತಾ ಇದೆ. ರೈಟ್. ದೆನ್ ನೀವು ಅದಕ್ಕೆ ಆ ವಿಜುವಲ್ ಆಗಿ ಜಡ್ಜ್ ಮಾಡ್ತಿರೋ ಇಮೇಜ್ ಏನಿದೆಯಲ್ಲ ಅದು ಡೈರೆಕ್ಟಾಗಿ ಇಲ್ಲಿ ಏನು ಕನೆಕ್ಷನ್ ಆಗುತ್ತೋ ಅದಕ್ಕೆ ನಾವು ಇಲ್ಲಿ ಏನಂತ ಕರಿತೀವಿ, ಫೋವಿಯಾ ಅಂತ ಕರಿತೀವಿ. ಎಲ್ಲಿ? ಇಲ್ಲಿ ಆ ಇಮೇಜ್ ಈ ಫಾರ್ಮೇಷನ್ ಸಿಗುತ್ತೆ. ಇದು ಇಮೇಜ್ ಫಾರ್ಮೇಷನ್ ಇಂದ ಐ ಇದೆಯಲ್ಲ, ಆಫ್ಟರ್ ದಿಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಫೋವಿಯಾ ಯಾಕೆ ಡೈರೆಕ್ಷನ್ ಇಲ್ಲಿದೆ. ಫೋವಿಯಾ ಅಂದರೆ ಅರ್ಥ ನಾವು ಆ ಇಮೇಜ್ ಕ್ಯಾಪ್ಚರ್ ಮಾಡಿರೋದನ್ನ ನಮ್ಮ ಕಣ್ಣಿನ ಹಿಂದಗಡೆ ಭಾಗದಲ್ಲಿ ಇದು ಈ ಥರ ಇಲ್ಲಿ ಹೋಗ್ಬಿಟ್ಟು ಡೈರೆಕ್ಷನ್ ಆಗಿ ಸ್ಟೋರ್ ಆಗುತ್ತೆ. ಅದು ನಮಗೆ ಫೋವಿಯಾ ಅಂತ ಸ್ಪೇಸ್ ಅಂತ ಹೇಳ್ತೀವಿ. ಆ ಫೋವಿಯಾ ಇಮಿಡಿಯೇಟ್ ಸ್ವಲ್ಪ ನೋಡಿ ನರ್ವ್ ಆ್ಯಂಡ್ ಶೆಲ್ತ್ ಅಂತ ಇದೆ. ನರ್ವ್ ಆ್ಯಂಡ್ ಶೆಲ್ತ್ ಅಂದರೆ ದಿಸ್ ಈಸ್ ದ ಮೇನ್. ಅದೇನು ಮಾಡುತ್ತೆ ನಮಗೆ ಕಂಟ್ರೋಲ್ ಮಾಡ್ತಾ ಇರೋದು ಈ ನರ್ವ್ಸ್ ಅಲ್ಲಿ ಏನಿದೆಯಲ್ಲ, ಇಲ್ಲಿ ಬ್ಲ್ಯಾಂಡ್ ಸ್ಪಾಟ್ ಅಂತ ಬರುತ್ತೆ. ಬ್ಲ್ಯಾಂಡ್ ಸ್ಪಾಟ್ ಅಂದರೆ ಅಲ್ಲಿ ಯಾವುದು ಕೂಡ ಸೆನ್ಸ್ ಆಗಲ್ಲ, ನಮ್ಮದು ಇಮೇಜಸ್ ಏನು ಕೂಡ ಸೆನ್ಸ್ ಮಾಡಲ್ಲ, ಅಂದರೆ ಅದು ಬ್ಲ್ಯಾಂಡ್ ಅಂತ ಅರ್ಥ. ಬ್ಲ್ಯಾಂಡ್ ಸ್ಪಾಟ್ ಇಸ್ ನಥಿಂಗ್ ಬಟ್ ಎ ನೋ ಸೆನ್ಸಾರ್ ವರ್ಕ್. ಯಾವುದೂ ಥರ ಅಲ್ಲಿ ಸೆನ್ಸ್ ಮಾಡೋದಕ್ಕೆ ಅಲೌ ಮಾಡಲ್ಲ ಇಮೇಜಸ್ಸನ್ನು. ಅದು ಅಲ್ಲಿ ಏನು ಮಾಡುತ್ತೆ, ಅದು ಸ್ಟಾಪ್ ಮಾಡುತ್ತೆ. ಅದು ಹೇಗೆ ಅನ್ನೋದು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ. ಈ ಇಮೇಜ್ ನೀವೇನಿದೆಯಲ್ಲ ಇದೆಲ್ಲನೂ ಕೂಡ ನೀವು ಡೈಗ್ರಾಮ್ ಹಾಕಬೇಕಾಗುತ್ತೆ. ಸಿಲೇರಿ ಫೈಬರ್ಸ್ ಕೂಡ ಇದೆ, ಹಿಂದೆ ಕೋಟಿಂಗ್ ಇದೆ, ಓಕೆ, ವಿಟೇರಿಸ್ ಹ್ಯೂಮರ್ ಸ್ಪೇಸ್ ಇದೆ. ದೀಸ್ ಆರ್ ಆಲ್. ಇದರಲ್ಲಿ ಇಂಪಾರ್ಟೆನ್ಸ್ ನೀವು ನೆನ್ಪಿಡ್ಬೇಕಂದ್ರೆ ಯಾವುದು, 3 ಮೆಂಬ್ರೇನ್ಸ್ ದಟ್ ಈಸ್ ಕವರಿಂಗ್ ದ ಐ, ದಟ್ ಈಸ್ ಕಾರ್ನಿಯಾ, ಸ್ಕೇಲರಾ is outer cover, then choroid is in between the sclera and the cornea. Retina is inner of the surface. Inner ಇದೆಲ್ಲ ಅದ್ರದ್ದು ಸರ್ಫೇಸ್ ಅಂತ ಹೇಳ್ತೀವಿ. ಇದು ಮೋಸ್ಟ್ಲಿ ಇಂಪಾರ್ಟೆಂಟ್. ಈ ಲೆನ್ಸ್ನ ಹೋಲ್ಡ್ ಮಾಡ್ತಿರೋದು ಅಂದರೆ ಆ ಕಣ್ಣಿನ ಲೆನ್ಸ್ ಹೋಲ್ಡ್ ಮಾಡ್ತಿರೋದು ಸಿಲೇರಿ ಮಸಲ್ಸ್ ಅಂಡ್ ಆಸ್ ವೆಲ್ ಸಿಲೇರಿ ಬಾಡಿ. ದೆನ್ ಆ ಇಮೇಜ್ ಆಕ್ಸಸ್ ನಾವು ಮಾಡ್ತಾ ಇರೋದು ವಿಜುವಲ್ ಆಕ್ಸಸ್ ಅಂತ ಹೇಳ್ತೀವಿ. ಆ ಎಂಟೈರ್ ಚೇಂಬರ್ ಅಂತ ಏನಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ದೀಸ್ ಆರ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ. ಇದ್ರದ್ದು ನೀವು ಎಕ್ಸ್ಪ್ಲೈನ್ ಮಾಡಿ ಅಂದಾಗ ಸೊ ವಿ ವಿಲ್ ಸ್ಟಡಿ ದ ಡಿಟೇಲ್. ನೋಡಿ ಅದರದ್ದೇ ಇಮೇಜು ಸ್ವಲ್ಪ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ಈ ಇಮೇಜನ್ನು ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಇದೆಲ್ಲ ಡ್ರಾ ಮಾಡೋದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಇಮೇಜೇ ಡ್ರಾ ಮಾಡಿ. ಈ ಇಮೇಜ್ ನಿಮಗೆ ಎಕ್ಸ್ಟ್ರಾ ಗೊತ್ತಾಗಲಿ ಅನ್ನೋ ಪರ್ಪಸ್ ತೊಗೊಂಡು ಬಂದಿರೋದು. ಎಕ್ಸ್ಟ್ರಾ ನಿಮಗೆ ಸಿಗಲಿ, ನಿಮ್ಗೆ ಗೊತ್ತಾಗಲಿ ಅನ್ನೋ ಪರ್ಪಸ್. ನೋಡಿ ಇಲ್ಲಿ ಏನೇನಿದೆ ಅದೇ ಸೇಮ್ ಪೋರ್ಷನ್ ಇದೆ. ಯಾರಿಗೆ ಗೊತ್ತಾಗ್ತಿಲ್ಲ ಅಂದರೆ ಅದೇ ಮೇಕ್ ಇಟ್ ಜೂಮ್ ದ್ಯಾಟ್, 2 ಫಿಂಗರಿಂದ ಜೂಮ್ ಮಾಡಿ ಕಾಣಿಸುತ್ತೆ. ನೋಡಿ ರೆಟಿನಾ ಇದೆ. ಸೊ ರೆಟಿನಾ ಇಟ್ ಈಸ್ ಇನ್ನರ್ ಮೋಸ್ಟ್ ಕವರ್, ಅಂದರೆ ಇನ್ನರ್ ಸರ್ಫೇಸ್ ಇದೆ ಒಳಗಡೆ. ಫೋವಿಯಾ ಅಂದರೆ ನೀವು ಇಮೇಜ್ ಏನು ಕ್ಯಾಪ್ಚರ್ ಮಾಡ್ತೀರ, ಇಮೇಜ್ ಬರೋದೆಲ್ಲಿ ಈ ಕಡೆ ಡೈರೆಕ್ಷನ್. ನಿಮಿಷ, ಇಮೇಜ್ ಬರ್ತಾ ಇರೋದು ಇಲ್ಲಿಂದ ಕ್ಯಾಪ್ಚರ್ ಆಗ್ತಾ ಇರೋದು, ಬಟ್ ಫೋವಿಯಾ ಇಲ್ಲಿ ಅದು ಸ್ಪೇಸ್ ಇದೆ. ಫೋವಿಯಾ ಅಂದರೆ ರೆಟಿನಾಗಿ ಜಾಯ್ನ್ ಆಗಿರುತ್ತೆ ಅದು. ದೆನ್ ಪ್ಯೂಪಿಲ್ ನೋಡಿದ್ರೆ ಪ್ಯೂಪಿಲ್ ಅಂತ ಹೇಳಿದ್ ನೋಡಿ, ವಾಟರ್ ಕಂಟೆಂಟ್ ಏನು ಡಯಾಗ್ರಾಮ್ ತೋರಿಸ್ತಾ ಇದ್ರೆ ಇಲ್ಲಿ ವಾಟರ್ ಕಂಟೆಂಟ್ ಸ್ಪೇಸ್ ಇದೆ. ಕಲರ್ ವಾಟರ್ ಬ್ಲೂ ಕಲರ್ ಇದೆಯಲ್ಲ ವಾಟರ್ ಕಂಟೆಂಟ್, ಇದು ಆ್ಯಕ್ಚುಲಿ ನಮ್ಮದು ಕರಿ ಭಾಗ ಅಂತ ನಾವು ಹೇಳ್ತೀವಿ ಕಣ್ಣಿಂದು ಒಳಗಡೆ, ದಟ್ ಈಸ್ ಪ್ಯೂಪಿಲ್. ಅದಕ್ಕೆ ನಾವು
ಕಣ್ಣಿನ ಭಾಗ ಪ್ಯೂಪಿಲ್ಗೆ ಹಿಂದೆಗಡೆ ಬ್ಯಾಕ್ ಸೈಡ್ಗೆ ಐರಿಸ್ ಇರುತ್ತೆ, ಕನೆಕ್ಷನ್ ಇರುತ್ತೆ. ಆಮೇಲೆ ಕಂಪ್ಲೀಟ್ ಲೆನ್ಸ್ ಅಂತ ಹೇಳ್ತೀವಿ. ದೆನ್ ಕಾರ್ನಿಯಾ ಇಸ್ ಔಟರ್, ಕಾರ್ನಿಯಾ ಅಂಡ್ ಸ್ಕ್ಲೆರಾ ಇಸ್ ಔಟರ್. ದೆನ್ ಆಪ್ಟಿಕ್ ನರ್ವ್, ದಿಸ್ ಇಸ್ ಎನ್ ನರ್ವ್ ಅಂತ ಹೇಳ್ತೀವಿ. ಅಂದರೆ ಕನೆಕ್ಷನ್ ಬಿಟ್ವೀನ್ ಆಲ್ ದಿಸ್ ಮೆಂಬ್ರೇನ್ಸ್ ಅಥವಾ ಆಲ್ ದ ಪಾರ್ಸಸ್ ಅಂತ ಹೇಳ್ತೀವಿ. ಯಾವುದು ಆಪ್ಟಿಕ್ ನರ್ವ್, ರೈಟಾ? ಫಿಸಿಕಲ್ ವೈರ್ ಅಂತ ನಾವು ಹೇಗೆ ಹೇಳಿದ್ವಲ್ಲ ಕಂಪ್ಯೂಟರಲ್ಲಿ, ಅದೇ ಥರ, ರೈಟ್? ಈಗ ಅದನ್ನು ಡಿಟೇಲ್ ಆಗಿ ಸ್ಟಡಿ ಮಾಡೋಣ. ಏನು ಅಂದರೆ ನೋಡಿ, ದ ಮೇನ್ the density of rods and cones for a cross section of the right eye passing through the region of emergence of the optic nerve from the eye. The density of rods and as well as cones. ಏನು ಸರ್ ರಾಡು, ಏನು ಸರ್ ಕೋನು, ಅದನ್ನು ಅರ್ಥ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ಏನು ಕೋನ್ಸ್ ಅಂದರೆ ನೋಡಿ, ಬ್ಯಾಕ್ ಸೈಡ್ ಇದೆ, ಒಂದು ಡೈಗ್ರಾಮ್ ಇದೆ. ದೆನ್ ಆಸ್ ವೆಲ್ ಆಸ್ ನಿಮಗೆ ಒಂದು ಬ್ಯಾಕ್ ಸೈಡ್ ಇದೆ. ಈ ಡಯಾಗ್ರಾಮ್ ತೋರಿಸ್ತಾ ಇರೋದು, ಈ ಡಯಾಗ್ರಾಮಲ್ಲಿ ಇರೋದು ನಮಗೆ ಓನ್ಲಿ ಬ್ಲೈಂಡ್ ಸ್ಪಾಟ್ ಏನಿದೆಯಲ್ಲ ಅದರದ್ದು ಡಯಾಗ್ರಾಮ್ ಅಷ್ಟೇ. ಇದನ್ನು ಎನ್ಲಾರ್ಜ್ ಮಾಡಿ ಕ್ಯಾಪ್ಚರ್ ಮಾಡಿರೋದು ಬ್ಲೈಂಡ್ ಸ್ಪಾಟ್. ಈಗ ನಾವು ಪ್ರೀವಿಯಸ್ ಡಯಾಗ್ರಾಮಲ್ಲಿ ನೋಡಿದಾಗ ಬ್ಲೈಂಡ್ ಸ್ಪಾಟ್ ಡಯಾಗ್ರಾಮ್ ನೋಡಿದ್ವಲ್ಲ, ಅದರದ್ದು ಇದು ಎನ್ಲಾರ್ಜ್ ಮಾಡಿರೋದು. ಅಂದರೆ ಇಲ್ಲಿ ಯಾವ ಥರ ನಾವು ಅದು ನೋಡ್ಬೋದು ಅಂತ ಹೇಳಿ ನೋಡಿ. ಕೋನ್ಸ್ ಆರ್ ಮೋಸ್ಟ್ ಡೆನ್ಸ್ ಇನ್ ದ ಸೆಂಟರ್ ಆಫ್ ದಿ ರೆಟಿನಾ, ಇನ್ ದ ಸೆಂಟರ್ ಏರಿಯಾ ಆಫ್ ದಿ ಫೋವಿಯಾ. ಕೋನ್ಸ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಅದು ಸೆಂಟರ್ ಆಫ್ ದಿ ರೆಟಿನಾಗೆ ಜಾಯ್ನ್ ಆಗಿರುತ್ತೆ. ಅಂದರೆ ಇಲ್ಲಿ ಕೋನ್ಸ್ ಅಂಡ್ ರಾಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕವರಿಂಗ್ ದಿ ಇನ್ನರ್ ಸರ್ಫೇಸ್. ನಮ್ಮದು ಕಣ್ಣಿನ ಒಳಗಡೆ ಏನು ಕವರ್ ಮಾಡ್ತಾ ಇದೆಯೋ ಅದು ನಂಬರ್ ಆಫ್ ಕೋನ್ಸ್ ಆ್ಯಂಡ್ ನಂಬರ್ ಆಫ್ ರಾಡ್ಸ್ ಇರುತ್ತೆ. ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಕ್ಲಿಯರಾಗಿ ಒಂದು ಸ್ವಲ್ಪ ಬರೆದಿದ್ದಾರೆ. ದಿಸ್ ಡೈರೆಕ್ಷನ್ ಇದು ಏನಂತ ಕೇಳಿದರೆ 45,000, 90,000, 1,35,000 ಏನು ಈ ಥರ ರೇಂಜಸ್ ಇದೆಯೋ ಇದು ನಂಬರ್ ಆಫ್ ರಾಡ್ಸ್ ಆಫ್ ಎ ಕೋನ್ಸ್ ಪರ್ ಮಿಲಿಮೀಟರ್ ಸ್ಕ್ವಯರ್. ಅಂದರೆ ಇದು ಅಷ್ಟು ಮಿಲಿಮೀಟರ್ ಸ್ಕ್ವಯರ್ ಪ್ರಕಾರ ಇದು ಕ್ಯಾಲ್ಕುಲೇಟ್, ಇದು ಅಷ್ಟು ರೇಂಜಲ್ಲಿ ಇರುತ್ತೆ ನಂಬರ್ಸ್. ಯಾವುದು ನಂಬರ್ ಆಫ್ ರಾಡ್ಸ್ ಆ್ಯಂಡ್ ಕೋನ್ಸ್ ಪರ್ ಮಿಲಿಮೀಟರ್ ಸ್ಕ್ವಯರ್. ಅದು ಕೆಳಗಡೆ ಡಿಗ್ರೀಸ್ ಫ್ರಮ್ ವಿಜುವಲ್ ಆಕ್ಸಿಸ್ ಸೆಂಟರ್ ಆಫ್ ದಿ ಫೋವಿಯಾ. ಈ ಫೋವಿಯಾ ಜಾಗದಾಗ ಈ ಬ್ಲೈಂಡ್ ಸ್ಪಾಟ್ ಏನು ಕನೆಕ್ಷನ್ ಇದೆಯೋ ಅದರದ್ದು ನಾವು ಇಲ್ಲಿ ಎನ್ಲಾರ್ಜ್ ಮಾಡಿ ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ರಾಡ್ಸ್ ಯಾವುದು, ಕೋನ್ ಯಾವುದು ಅಂತ ನೀವು ಗೆಸ್ ಮಾಡಬೇಕಾದ್ರೆ ಅವ್ರು ಕೊಟ್ಟಿದ್ದ ಡಯಾಗ್ರಾಮಲ್ಲಿ ಕೋನ್ಸ್ ಈಸ್ ನಥಿಂಗ್ ಬಟ್ ಎ ಸ್ಟ್ರೇಟ್ ಲೈನ್, ಡಾಟ್ ಲೈನ್ ಈಸ್ ನಥಿಂಗ್ ಬಟ್ ಎ ರಾಡ್ಸ್. ಎಲ್ಲಿ ಸ್ಟ್ರೇಟ್ ಲೈನ್ಸ್ ಇದೆಯೋ ಅವೆಲ್ಲ ಕೋನ್ಸ್ ಜಾಯ್ನ್ ಆಗಿರುತ್ತೆ, ಎಲ್ಲಿ ಡಾಟ್ ಲೈನ್ಸ್ ಇದೆಯೋ ಅವೆಲ್ಲ ರಾಡ್ ಇರುತ್ತೆ. ಇವೆರಡು ಡ್ಯಾಮೇಜ್ ಆದರೆ ತುಂಬಾ ಪ್ರಾಬ್ಲಮ್ ಇದೆ, ಕಣ್ಣಿಗೆ ಎಫೆಕ್ಟ್. ಯಾಕೆಂದರೆ ಇವೆಲ್ಲನೂ ರೆಟಿನಾ ಸರ್ಫೇಸಿಗೆ ಅಟ್ಯಾಚ್ ಇರುತ್ತೆ. ಇದು ಕೋನ್ಸ್ ಆ್ಯಂಡ್ ರಾಡ್ಸ್. ಹಾಗಾಗಿ ಇದು ಏನು ಕೋನ್ಸ್ ಆ್ಯಂಡ್ ರಾಡ್ಸ್ ಅನ್ನೋದನ್ನು ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಕೋನ್ಸ್ ಆರ್ ದ ಮೋಸ್ಟ್ ಡೆನ್ಸ್ ಇನ್ ದ ಸೆಂಟರ್ ಆಫ್ ದಿಸ್ ರೆಟಿನಾ. Rods increase the density from the center out of approximately 20% of axis, then decrease it density out of the extreme peripheral of the retina. ರಾಡ್ಗೂ ಕೋನ್ಗೂ ಏನಂತ ಕೇಳಿದರೆ ಇದು ಎರಡು ರೆಟಿನಾ ಮೇಲೇ ಇನ್ನರ್ ಸರ್ಫೇಸ್ ಮೇಲೇ ಇದು ಇರೋದು. ಬಟ್ ಇವೆರಡು ಇರಬೇಕಾಗತ್ತೆ. ಇವೆರಡು ಏನು ವರ್ಕ್ ಮಾಡುತ್ತೋ ಇವೆರಡು ಇರೋದ್ರಿಂದನೇ ನಮಗೆ ಒಂದು ಏನು ರೆಟಿನಾ ಇನ್ನರ್ ಸರ್ಫೇಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ನಂಬರ್ ಆಫ್ ಕೋನ್ಸ್ ಆ್ಯಂಡ್ ನಂಬರ್ ಆಫ್ ರಾಡ್ಸ್. ನೋಡಿ ಮೇಲ್ಗಡೆ ಒಂದು ಲೈನ್ ಓದ್ತಾ ಇದ್ದೆ, ನಿಮಗೆ ಅದನ್ನೇ ಹೇಳ್ತಾ ಇದ್ದೆ ನಾನು. ದ ಡೆನ್ಸಿಟಿ ಆಫ್ ರಾಡ್ಸ್ ಆ್ಯಂಡ್ ಕೋನ್ಸ್ ಫಾರ್ ಎ ಕ್ರಾಸ್ ಸೆಕ್ಷನ್ ಆಫ್ ದಿ ರೈಟ್ ಐ ಪಾಸಿಂಗ್. ಅಲ್ಲಿ ನಾವೇನು ಪಾಸ್ ಆಗುತ್ತೋ ಮೇ ಬಿ ಸಮ್ ಇಮೇಜ್, ಅದು ರೀಸನ್ ಆಫ್ ಎಮರ್ಜೆನ್ಸ್ ಆಫ್ ದಿ ಆಪ್ಟಿಕ್ ನರ್ವ್ ಫ್ರಮ್ ದಿ ಐ. ಆಪ್ಟಿಕ್ ನರ್ವ್ ಅಂದರೆ ನಾವು ಏನು ಫಿಸಿಕಲ್ ವೈರ್ ಅಂತ ಏನು ಹೇಳಿದೀವೋ ಅಲ್ಲಿ ಆ ನರ್ವ್ ಸಿಸ್ಟಮಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಕೋನ್ಸ್ ಆ್ಯಂಡ್ ರಾಡ್ಸ್. ಅರ್ಥ ಆಗ್ತಿದೆಯಾ? ಅಫ್ಕೋರ್ಸ್ ನನಗೆ ಗೊತ್ತಿಲ್ಲ ಇದು ಎಷ್ಟು ಮಂದಿ ಕ್ಯಾಪ್ಚರ್ ಮಾಡ್ತಿದ್ರು, ಬಿಕಾಸ್ ಇಟ್ ಈಸ್ ಎನ್ ಡಿಫ್ರೆಂಟ್ ಟಾಪಿಕ್ ಆಗುತ್ತೆ. ಹಾಗಾಗಿ ಒಂದೇ ಪ್ಲೇಸಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು ಅಥವಾ ಹೇಗೆ ನೋಡ್ತಿದ್ರು ನನಗೆ ಗೊತ್ತಿಲ್ಲ. ಬಟ್ ದಯವಿಟ್ಟು ಆಫ್ಟರ್ ದಿಸ್ ನಾನು PPT ಅಟ್ಯಾಚ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಓದ್ಕೊರಿ. ಅರ್ಥಾಯ್ತಾ? ಇವಾಗ ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಡ್ತೀನಿ ಏನೇನು ಅಂತ. ದ ಕಾರ್ನಿಯಾ ಏನು ಮಾಡುತ್ತೆ ಅಂದರೆ ವರ್ಕಿಂಗ್ ಪ್ರಿನ್ಸಿಪಲ್ ಹೇಳಬೇಕಾಗುತ್ತೆ ಇದರದ್ದೆಲ್ಲ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ಸ್ ಮೇ ಬಿ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ಫಾಸ್ಟಾಗಿ ಕವರ್ ಮಾಡ್ತೀನಿ. ಇನ್ನು 10:54 ಆಗ್ತಾಯಿದೆ, ಅದರ್ವೈಸ್ ನೋಡೋಣ, ನಾಳೆ ಕೂಡ ರಿಪೀಟ್ ಮಾಡ್ತೀನಿ. ದ ಕಾರ್ನಿಯಾ ಈಸ್ ಎ ಟಫ್ ಟ್ರಾನ್ಸ್ಪರೆಂಟ್ ಟಿಶ್ಯೂ ದಟ್ ಕವರಿಂಗ್ ದಿ ಆಂಟೀರಿಯರ್ ಸರ್ಫೇಸ್ ಆಫ್ ದಿ ಐ. ಎಲ್ಲಿದು ಎಲ್ಲಿಯವರು ಹೇಳ್ತಾ ಇರೋದು ಆಂಟೀರಿಯರ್ ಸರ್ಫೇಸ್.
ಇದು ಏನು ಕವರ್ ಮಾಡ್ತಾ ಇದೆಯೋ ಈ ಮೇಲೆ ಡೈರೆಕ್ಷನ್, ದಟ್ ಈಸ್ ಕಾರ್ನಿಯಾ. ಇಟ್ ಈಸ್ ಎ ಟಫ್ ಅಂಡ್ ಟ್ರಾನ್ಸ್ಪರೆಂಟ್ ಟಿಶ್ಯೂ ದಟ್ ಈಸ್ ಕವರಿಂಗ್ ದಿ ಎಂಟೈರ್ ಸರ್ಫೇಸ್ ಆಫ್ ದಿ ಐ. ಅದು ನಮಗೆ ಮೇನ್ ಕಣ್ಣಿನ ಡೈರೆಕ್ಷನ್ಗೆ ಒಂದು ಕವರ್ ಮಾಡುತ್ತೆ. ಇಟ್ ಕಂಟಿನ್ಯೂಸ್ ವಿತ್ ಕಾರ್ನಿಯಾ. ದ ಸ್ಕೆಲ್ಟಾ ಈಸ್ ಅನ್ ಒಪೆಕ್ ಮೆಂಬ್ರೇನ್ that encloses the remainder of the eye. ಯಾವುದು ಕಾರ್ನಿಯಾ ಎಲ್ಲಿ ಎನ್ಕ್ಲೋಸ್ ಆಗಿರುತ್ತೆ ವಿತ್ ದ ಹೆಲ್ಪ್ ಆಫ್ ದಿಸ್ ಸ್ಕೆಲ್ರಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇದು ಏನು ಸರ್ಫೇಸ್ ಕನೆಕ್ಟ್ ಆಗಿರುತ್ತೆ ಅದು, ಓಕೆನಾ, ಕವರ್ ಮಾಡುತ್ತೆ ನಮ್ಮದು ಕಣ್ಣಿಂದಕ್ಕೆ. ದ ಕೋರಾಯ್ಡ್ ಲೈಸ್ ಡೈರೆಕ್ಟ್ಲಿ ಬಿಲೋ ದ ಸ್ಕೆಲ್ರಾ. ಅಂದರೆ ಕೋರಾಯ್ಡ್ ಲೈಸ್ ಡೈರೆಕ್ಟ್ಲಿ ಬಿಲೋ ದ ಸ್ಕೆಲ್ರಾ ಅಂದರೆ ಎಲ್ಲಿದೆ ಅದು ಆ ಸ್ಕೆಲ್ರಾ ಒಳಗಡೆ ಕೋರಾಯ್ಡ್ ಇದೆ, ಬಿಲೋ ದ ಸ್ಕೆಲ್ರಾ ಅಂದ್ರೆ ಒಳಗಡೆ. ದೆನ್ ಇಟ್ ಕಂಟೈನ್ಸ್ ದಿ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್ that serve as the major source of nutrition to the eye. Is very important. ಅಂದ್ರೆ ನಾವು ನೋಡಿ ನ್ಯೂಟ್ರಿಷನ್, ನಮ್ಮ ಕಣ್ಣಿಗೆ ಆಹಾರ ಅಂದರೆ ನಮ್ಮ ಕಣ್ಣು ಆರೋಗ್ಯ ಇರಬೇಕು ಅಂದರೆ, ನಮ್ಮ ಕಣ್ಣು ಚೆನ್ನಾಗಿರಬೇಕು ಅಂದರೆ ಫಸ್ಟ್ ನಿಮಗೆ ಆಹಾರ ಫುಡ್ ಕೊಡ್ತಾ ಇರೋದು, ನ್ಯೂಟ್ರಿಷನ್ ಕೊಡ್ತಾ ಇರೋದು ದ್ಯಾಟ್ ಈಸ್ ಯಾವುದು ಕೋರಾಯ್ಡ್. ಇಸ್ ವೆರಿ ಇಂಪಾರ್ಟೆಂಟ್ ಲೇಯರ್ ಅದು ಆ ಕೋರಾಯ್ಡ್. ಅರ್ಥ ಆಗ್ತಿದೆಯಾ ಕೋರಾಯ್ಡು? ದೆನ್ ದ ಕೋರಾಯ್ಡ್ ಕೋಟ್ ಈಸ್ ಹೆವಿಲಿ ಪಿಗ್ಮೆಂಟೆಡ್ ಅಂಡ್ ಹ್ಯಾನ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ದಿ ಅಮೌಂಟ್ ಆಫ್ ಎಕ್ಸ್ಟ್ರೇನಿಯಸ್ ಲೈಟ್ ಎಂಟ್ರಿಂಗ್ ದ ಐ ಅಂಡ್ ದ ಬ್ಯಾಕ್ ಸ್ಕ್ಯಾಟರ್ ವಿದಿನ್ ದಿ ಆಪ್ಟಿಕ್ ಗ್ಲೋಬ್. ಕೋರೋನಾ ಕೋಟ್ ಏನಿದೆಯೋ ಇದು ಆಕ್ಚುಲಿ ಹೆವಿಲಿ ಪಿಗ್ಮೆಂಟೆಡ್ ಅಂದ್ರೆ ಅರ್ಥ ಅದು ಅಷ್ಟು ಸ್ಟ್ರಾಂಗ್ ಆಗಿ ಕೋಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಅಲ್ಲಿಂದ ಅದು ನ್ಯೂಟ್ರಿಷನ್ಸ್ ಹೆಲ್ಪ್ ಮಾಡುತ್ತೆ. ಅಂದರೆ ಕಣ್ಣಿಗೆ ಕೂಡ ಒಂದು ನ್ಯೂಟ್ರಿಷನ್ಸ್ ಕೊಡ್ತೀವಿ. ಆ ನ್ಯೂಟ್ರಿಷನ್ಸ್ ಕೊಡೋದ್ರಿಂದ ಕಣ್ಣು ನಾವು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೋಬಹುದು. ಬಟ್ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ದೀಸ್ ಆರ್ ಆಲ್ ದ ಬೇಸಿಕ್ಸ್ ಥಿಂಗ್ಸ್. ಇಮೇಜ್ ಕ್ಯಾಪ್ಚರ್ ಮಾಡಿದ ತಕ್ಷಣ ಏನೇನು ಕಣ್ಣಿನ ಒಳಗಡೆ ಎಲ್ಲ ಆ ಥರ ವರ್ಕ್ ಇದೆ ಅನ್ನೋದನ್ನ ಸ್ವಲ್ಪ ಸ್ಟ್ರಕ್ಚರ್ ಬಗ್ಗೆ ಕಂಪ್ಲೀಟ್ ಆಗಿ ಕಾನ್ಸೆಪ್ಟ್ ಇರೋದು. ನಿಮಗೆ 2 ಡಯಾಗ್ರಾಮ್ ಹಾಕಿದ್ದೀನಿ, ಯಾಕೆಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಬಟ್ ನೀವು ಎಕ್ಸಾಮಲ್ಲಿ ಬರೀಬೇಕಾಗಿರೋದು ಇದು ಒಂದೇ, ಮತ್ತು ಇದನ್ನೆಲ್ಲ. ಈ ಸುಮ್ಮನೆ ನಾನು ನಿಮಗೆ ಕೆಳಗಡೆ ಆ ಥರ ತೋರಿಸ್ತಿರೋದು ಇಂಟೆನ್ಷನ್ ಏನು ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅನ್ನೋ ಪರ್ಪಸ್ ಅದನ್ನು ಹಾಕಿರೋದು, ಓಕೆನಾ? ದೆನ್ the choroid, which is an anterior extreme, is divided into the ciliary body and the iris. The choroid is anterior extreme divided into ciliary body. ಅಂದರೆ ಸಿಲಿಯರಿಯರ್ ಬಾಡಿ ಜೊತೆಗೆ ಅದು ಏನಾಗುತ್ತೆ ಕನೆಕ್ಷನ್ ಆಗಿರುತ್ತೆ ವಿತ್ ಐರಿಸ್. ನೋಡಿ ಇಲ್ಲಿದೆ ನೋಡಿ ಡಯಾಗ್ರಾಮ್. ಯಾವುದು ಈ ಕೋರಾಯ್ಡ್ ಎಲ್ಲಿ ಕನೆಕ್ಟ್ ಇದೆ? ಇದು ಸಿಲಿಯರಿಯರ್ ಬಾಡಿ ಆ್ಯಂಡ್ ಆಸ್ ವೆಲ್ ಆಸ್ ಐರಿಸ್. ಇದಕ್ಕೆ ಅದು ಕನೆಕ್ಷನ್ಸ್ ಇರುತ್ತೆ. ಯಾವುದು ಕೋರಾಯ್ಡ್ ಅಂದರೆ ಸಿಲಿಯರಿಯರ್ ಬಾಡಿ ಆ್ಯಂಡ್ ಐರಿಸ್ ಇಸ್ ವೆರಿ much important part here. Then iris contract or expands to control the amount of light that enters the eye. ನೋಡಿ ಐರಿಸ್ ಏನು ಕಂಟ್ರೋಲ್ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ಆರ್ ಎಕ್ಸ್ಪ್ಯಾಂಡ್ಸ್ ದಿ ವಾಟ್ ಅಮೌಂಟ್ ಆಫ್ ಲೈಟ್ ದಟ್ ಎಂಟರ್ಸ್ ದಿ ಐ. ಸೊ ನಮ್ಮ ಕಣ್ಣಿನಲ್ಲಿ ಏನು ರಿಫ್ಲೆಕ್ಟ್ ಆಗುತ್ತೋ ಆ ಲೈಟ್ ರಿಫ್ಲೆಕ್ಟ್ ಆಗಿರ್ಬೋದು. ನೋಡಿ ಕೆಲವರೆಲ್ಲ ಹೇಳ್ತಿರ್ತಾರೆ ಸೂರ್ಯನ ಡೈರೆಕ್ಟಾಗಿ ನಾವು ನೋಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೂರ್ಯನ ಡೈರೆಕ್ಟಾಗಿ ನೋಡೋದಕ್ಕಾಗಲ್ಲ ಅಂತ ಅಂದರೆ ಅರ್ಥ ಅಷ್ಟು ಎಫೆಕ್ಟಿವ್ ಆಗಿದೆ ನಮ್ಮ ಕಣ್ಣಿಗೆ. ನಾರ್ಮಲ್ ನೋಡ್ತೀವಿ ಸೂರ್ಯನ ನೋಡ್ತೀರಾ ಅಥವಾ ಒಳಗಡೆ ಸೂರ್ಯನ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಸೂರ್ಯನ ಒಂದು 2 ಸೆಕೆಂಡ್ ನೋಡಿ ಒಂದು ಇಮಿಡಿಯೇಟ್ ಆಗಿ ನೀವು ಹೊರಗಡೆ ಬೇರೆ ಕಡೆ ಎಲ್ಲರೂ ನೋಡಿ ನಿಮಗೆ ಬ್ಲ್ಯಾಂಡ್ ಆಗಿ ಕಾಣುತ್ತೆ, ಎಲ್ಲ ಕತ್ಲೆ ಆಗುತ್ತೆ, ರೈಟ್, ಡಾರ್ಕ್ ಆಗಿ ಕಾಣುತ್ತೆ. ಸೊ ಯಾಕೆ ಈ ಥರ ಆಗ್ತಾ ಇದೆ? ವೆರಿ ಇಂಪಾರ್ಟೆಂಟ್ ಇದು. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಸ್ಟಡಿ ಮಾಡ್ತಿರೋದು. ಓಕೆ, ನೋಡೋಣ. ರಿಮೈನಿಂಗ್ ಆಫ್ ದಿಸ್ ವಿಲ್ ಕಂಟಿನ್ಯೂ ಟುಮಾರೋ. ಟುಮಾರೋ ಮೀನ್ಸ್ ನಾಳೆ ತರ್ಸ್ಡೇ ಅನಿಸುತ್ತೆ. ಓಕೆ, ಫ್ರೈಡೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕೆಂದರೆ ಇವಾಗ 10:59 ಆಗ್ತಾಯಿದೆ. ಸ್ವಲ್ಪ ಸ್ಲೋ ಆಗಿದ್ರೂ ಪರವಾಗಿಲ್ಲ. ನಾನು ನಿಮಗೆ ಇದೊಂದು ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಇನ್ಫಾರ್ಮೇಷನ್, ಇಮೇಜ್ ಇನ್ಫಾರ್ಮೇಷನ್ ಇನ್ ದ ಐ. ಯಾವಾಗ ನಮ್ಮ ಇಮೇಜ್ ಯಾವ ಥರ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ ಕಣ್ಣಿನ ಒಳಗಡೆ, ಈ ಎರಡು ಸ್ವಲ್ಪ ಅರ್ಥ ಆದರೆ ರಿಮೈನಿಂಗ್ ಅದು ನಿಮಗೆ ಕಾನ್ಸೆಪ್ಟ್ ಈಸಿ ಆಗುತ್ತೆ. ರಿಮೈನಿಂಗ್ ಯಾವುದು ಈ ಥರ ಇರೋಲ್ಲ, ಸ್ವಲ್ಪ ಸಿಂಪಲ್ ಆಗಿ ಇರುತ್ತೆ ಕಾನ್ಸೆಪ್ಟ್. ಹಾಗಾಗಿ ವಿಲ್ ಸಿ ಆನ್ ದ ಫ್ರೈಡೆ ಕ್ಲಾಸ್, ಓಕೆನಾ? Okay, thank you.